ಬಡೀತೇನೆ ಎಂಬ ಹಾಗಿತ್ತೆ. ಒಂದು ಶರ ನೇರವಾಗಿ ಬಂದು ನನ್ನ ಹೃದಯವನ್ನು ನಾಟಿತ್ತು. ಅದೆಷ್ಟೋ ರಾಕ್ಷಸರೊಂದಿಗೆ, ಅದೆಷ್ಟೋ ಮಾಯಾವಿಗಳೊಂದಿಗೆ ಹೋರಾಡಿ ಎಂತೆಂತಹ ಅಸ್ತ್ರಗಳಿಂದ ಘಾತವಾದಂತಹ ಈ ದೇಹ ಇದು. ಅಂದೆಲ್ಲ ಆದದ್ದು ಒಂದು ನೋವು ಗಣನೆಯೇ ಇಲ್ಲ. ಇದು ಅಂತಹ ಶರ ಅಲ್ಲ, ಇದೊಂದು ಮಹಾಶರ ಎಂಬುದು ನನಗೆ ಅರ್ಥವಾಗ್ತಾ ಇದೆ. ಮರುಕ್ಷಣದಲ್ಲೇ ಎಡದ ಕೈಯಲ್ಲಿ ಆ ಬಾಣವನ್ನು ಹಿಡ್ಕೊಂಡೆ. ಒಳ ಹೋಗಬಾರದು, ಒಳ ಹೋಗಲಿಕ್ಕೆ ಬಿಡ್ಲಿಕ್ಕಿಲ್ಲ ಅಂತ. ಅತ್ತ ನೋಡ್ತೇನೆ, ಮರದ ಮರೆಯಿಂದ ಒಬ್ಬ ಬರ್ತಾ ಇದ್ದಾನೆ. ಇವನೇ ರಾಮನಿರಬೇಕು. ತಾರೆಯು ಹೇಳಿದ್ದಾಳೆ ಮಹಾತ್ಮ ಅಂತ. ನಾನು ಕಾಯ್ತಾ ಇದ್ದದ್ದು ನನಗೇನಾದರೂ ಬುದ್ಧಿ ಹೇಳುವುದಿದ್ರೆ ಮಹಾತ್ಮನೇ ಬರಬೇಕು ಅಂತ. ಹಾಗೆಂತ ನಾನು ಮಹಾತ್ಮ ಅಂತಲ್ಲಿ ಹೇಳುವವರೆಲ್ಲ ಮಹಾತ್ಮರಾಗಿರೋದಿಲ್ಲ. ಅವರನ್ನು ಕುಟ್ಟಬೇಕು, ನಾದ ಹೇಗೆ ಬರ್ತದೆ ಅಂತ ನೋಡಬೇಕು. ಹಾಗಾಗಿ ಛೇಡಿಸಿ ಮೂದಲಿಸಿ ಇವನನ್ನು ಮಾತಾಡಿದರೆ ಇವನದ್ದಾದಂತಹ ನಿಜ ಸ್ವರೂಪ ಏನು ಎಂಬುದಾಗಿ ವ್ಯಕ್ತವಾದೀತು. ನಾನು ಕಾಯ್ತಾ ಇದ್ದಂತಹ ವ್ಯಕ್ತಿ, ನಾನು ಕಾಯ್ತಾ ಇದ್ದಂತಹ ಕರೆ ಇವನೇ ಹೌದಾದರೆ ಇದು ನನಗೆ ನಿಜವಾಗಿ ಪ್ರಶಸ್ತವಾದಂಥ ಸ್ಥಳ. ಪರೀಕ್ಷಿಸಬೇಕು ಇವನನ್ನು. ಮೂದಲಿಸಿ ಮಾತನಾಡ್ತೇನೆ. ಜಾಣನಯ್ಯ ಚೋರತನದ ಶಿಖಂಡಿ ವಿದ್ಯೆಯ ಎಷ್ಟು ದಿನ ಸಾಧಿಸಿದೆಯೋ ನೀನು. ಲಂಡಿಗಳ ದುರ್ಗುಣ ಕೈಗೊಂಡೆ ಏನೋ. ನಿನ್ನಂತ ಪೂಜನರಿಲ್ಲ ಸಾಕ್ಷಿಗಿನ್ನು. ರಾಘವ ಬಲು ಜಾಣ ಅಬುದಬುದು. ರಾಘವ, ನಿನ್ನ ಹಿಂದೆ ರಘುವಂಶದಲ್ಲಿ ಎಷ್ಟೋ ಅರಸುಗಳು ವಾಲಿ ಬೆಳಗಿದ್ರು ಕೂಡ ರಾಘವ ಎಂಬ ಹೆಸರು ನಿನಗೆ ಮಾತ್ರ ಬಂದದ್ದಂತೆ. ಯಾಕಂದ್ರೆ ಅಂತಹ ಅರ್ಹತೆಯ ಜಾಣ್ಮೆಯನ್ನು ಹೊಂದಿದವ ನೀನು ಎಂಬುದಾಗಿ ಋಷಿಮುನಿಗಳು ಒಪ್ಪಿಕೊಂಡಿದ್ದಾರಂತೆ. ಆದರೆ ಅದು ಶ್ರೇಷಾತ್ಮಕವಾದಂತಹ ಟೀಕೆ ಆಯಿತು ಅಂತ ನನಗೆ ಅನ್ನಿಸ್ತದೆ. ಯಾಕೆ? ಜಾಣನಹುದಹುದು, ಜಾಣನಹುದಹುದು. ಸಂಗರದಲ್ಲಿ ಮಹಾವಿಕ್ರಮಿಯ ನೀನು ಹೌದಾಗಿದ್ರೆ ನನಗೆ ಎದುರಾಳಿಯಾಗಿ ಬಂದು ಯುದ್ಧ ಮಾಡಬೇಕಾಗಿತ್ತು. ಸಂಗರದೆ ಅತಿತ್ರಾಣ, ನಿತ್ರಾಣಿಗಳನ್ನು ಅತಿತ್ರಾಣ ಎಂಬುದಾಗಿ ಒಂದು ವಿಡಂಬನೆಯಿಂದ ಕರೆಯುವಂಥದ್ದು ಮಾತುಂಟು. ಮಹಾವಿದ್ಯೆಗಳನ್ನೆಲ್ಲ ಗುರುಮುಖೇನವಾಗಿ ನೀನು ಕಲ್ತಿದ್ಯಂತೆ. ಏಸು ದಿನ ಬಿಡದ ಅಭ್ಯಾಸಿಸಿದ ಗಡ ಈ ಶಿಖಂಡಿ ವಿದ್ಯೆಯ ಅಂತಹ ಪ್ರಶ್ನೆ ಈಗ ಹುಟ್ಟಿಕೊಳ್ಳುತ್ತದೆ. ಹಾಗಿದ್ರೆ ನೀನು ಕಲಿತಂತಹ ಈ ಬಾಣ ಪ್ರಯೋಗ ಎಲ್ಲ ಎಲ್ಲೋ ಅಡಗಿ ಕುಳಿತೋ ಮರೆಯಲ್ಲಿ ಕುಳಿತೋ ಪ್ರಯೋಗಿಸುವಷ್ಟು ದಾರಿದ್ರ್ಯ ನಿನಗೆ ಬಂತು ಅಂತೇಳಿ ಆದರೆ ನಿನ್ನನ್ನು ಮಹಾ ಜಾಣ ಎಂಬುದಾಗಿ ಹೇಳಬೇಕು. ಪುಣ್ಯಾರ್ಜನೆ ಮಾಡಿದಂತಹ ಮಹಾವ್ಯಕ್ತಿ ಈ ರೀತಿ ಹಲವರು ಹೇಳ್ತಾ ಇದ್ದಾರೆ. ಕೆಲವೆಲ್ಲ ಲೋಕೋದ್ಧಾರಕ ಕೆಲಸಗಳನ್ನು ನೀನು ಮಾಡಿದ್ಯಂತೆ ಅಥವಾ ನಿನ್ನಿಂದ ಘಟಿಸಿ ಹೋಗಿದೆ. ಆದರೆ ಪುಣ್ಯಾತ್ಮರ ವಂಶದಲ್ಲೇ ಹುಟ್ಟಿಕೊಂಡವನು ನೀನು ಹೌದಾದರೂ ಕೂಡ ನಿನ್ನ ವಂಶದಲ್ಲೂ ಕೆಲವರು ತಪ್ಪು ಮಾಡಿದವರು ಇದ್ದಾರಂತೆ.
ಅಸಮಂಜಸನೋ ದಂಡಕನೋ ಅಂತ. ಇಲ್ಲ, ಈಗ ಅವರನ್ನು ಪುಣ್ಯಾತ್ಮರ ಸಾಲಿಗೆ ಸೇರಿಸಿ ಆಯ್ತು. ನೀನು ಅವರಿಗಿಂತ ಕಡೆ, ಹಾಗಾಗಿ ನಿನ್ನಂಥ ಕುಜನರ ಬೇರೆ ಕಾಣೆ ನಾನು. ಆದ ಕಾರಣ ನಿನ್ನಿಂದ ಅವರಾದೀತು ಅಂತ. ಒಬ್ಬ ಅತ್ಯಂತ ಕೆಟ್ಟದಾಗಿ ಮಾತನಾಡ್ತಾ ಇದ್ದ, ಅವನ ಮಗ ಅವನಿಗಿಂತ ಕೆಟ್ಟದಾಗಿ ಮಾತಾಡಿದ, ಇವನಿಗಿಂತ ಇವನ ಅಪ್ಪ ಆದೀತು ಅಂತೇಳಿ ಹೇಳ್ತಾರೆ. ಹಾಗಾಗಿ ನಿನ್ನ ವಂಶಜರಿಗೆ, ಆ ಪಾಪ ಮಾಡಿದವರಿಗೂ ನೀನು ಒಳ್ಳೆಯ ಹೆಸರನ್ನು ತಂದು ಬಿಟ್ಟಿ. ಇಂತಹ ಕೆಲಸವನ್ನು ನೀನು ಮಾಡಿಬಿಟ್ಟಿಯಲ್ಲ. ಎಂಥದ್ದನ್ನು ನೀನು ಮಾಡಿದಿ? ಒಂದು ವೇಳೆ ನೀನು ನಿನ್ನದೇ ಆದಂತಹ ಯಾವುದೋ ಅವಶ್ಯಕತೆ, ಅಂದರೆ ವಶಪಡಿಸುವುದಕ್ಕಾಗಿ ಅಗತ್ಯ ಅಥವಾ ಬೇರೆ ಗತಿಯೇ ಇಲ್ಲದಂತಹ ಸ್ಥಿತಿಯಲ್ಲಿ ಇಂಥದ್ದನ್ನು ನೀನು ಮಾಡಿದಿ ಅಂತೇಳಿ ಆದರೆ ಸರಿಯಪ್ಪ, ಬಡಪಾಯಿ ನೀನು ಎಂಬುದಾಗಿ ಹೇಳಬಹುದಾಗಿತ್ತು. ಆದರೆ ಲೋಕದ ಮುಖೇನಲ್ಲಿ ನೀನು ಬಡಪಾಯಿ ಅನಿಸಿಕೊಳ್ಳಿಲ್ಲ, ನೀನೊಬ್ಬ ಸಮರ್ಥ ಎಂಬುದಾಗಿ. ಆದರೂ ನಮ್ಮಂಥವರಲ್ಲಿ ಪ್ರಶ್ನೆ ಹುಟ್ಟಿದರೆ ತಪ್ಪೇನಲ್ಲ. ಏನು ಪ್ರಶ್ನೆ? ಯಾಕಂದರೆ ಒಳ್ಳೆ ವಂಶದಲ್ಲಿ ಅಧಿಕಾರವನ್ನು ಹೊಂದಬೇಕಾದಂಥ ನೀನೇ ದಶರಥನೆಂಬ ನೃಪತಿಯ ಸೂನು, ಸಾಮ್ರಾಜ್ಯಕ್ಕೆ ಸಲ್ಲದೆ ಕಾನನದಿ ಮಾನಿನಿಯ ಹೊಕ್ಕಾಡಿದ ತಿವಲನು. ಹಾಗಾದರೆ ಎಷ್ಟು ಬಲವಂತ ನೀನು! ನಿನ್ನ ಸ್ವಂತ ಹೆಂಡತಿಯನ್ನೇ ರಕ್ಷಿಸುವಲ್ಲಿವರೆಗೆ ನಿನಗೆ ತ್ರಾಣ ಇಲ್ಲದೆ ಹೋಯಿತು. ಅಂಥವ ಊರವರಿಗೆ ಹೆಂಡತಿಯನ್ನು ರಕ್ಷಿಸಿಕೊಡ್ಲಿಕ್ಕೆ ನೀನು ಹೊರಟಿದ್ದಿ. ತನ್ನ ಯೋಗ್ಯತೆಯೇ ಅಷ್ಟು, ಬೇರೆಯವರಿಗೆ ಯೋಗ್ಯತೆ ಬೇರೆ. ಇಂಥದ್ರಲ್ಲಿ ನೀನು ನನ್ನನ್ನು ನೇರವಾಗಿ ಎದುರಿಸಲಿಲ್ಲ. ಅದರ ಬದಲಾಗಿ ನಾನು ಕಾಣುವಾಗ ನೀನು ಮರದ ಮರೆಯಿಂದ ಹೊರಬಂದೆ. ಆ ಹೊರಬಂದಂತಹ ನಿನ್ನ ಮುಖವನ್ನು ಕಂಡಾಗ ಹೇಗನಿಸಿತು ಗೊತ್ತಾ? ಗಂಡರಿಲ್ಲದ ಹೆಂಗಳತೆ ನೋಡುವುದಕ್ಕೆ ಅರ್ಹತೆ ಇಲ್ಲದಂತ ಎರಡು ವರ್ಗದವರನ್ನು ನಾವು ಗಂಡನಿಲ್ಲದ ಹೆಣ್ಗಳು ಅಂತ ಹೇಳ್ತೇವೆ. ಒಂದು ಅಕಾಲದಲ್ಲಿ ವೈಧವ್ಯ ಪ್ರಾಪ್ತಿ ಆಯಿತು, ಗಂಡನಿಲ್ಲದ ಹೆಣ್ಣು, ಆಕೆ ಅಮಂಗಳೆ ಎಂಬುದಾಗಿ ಜನ ಹೇಳ್ತಾರೆ. ಹಾಗಾಗಿ ಅವಳೇನು ಮಾಡ್ತಾಳೆ, ಬಾಗಿಲಿನ ಬದಿಯಲ್ಲಿ ನಿಂತುಕೊಂಡು ಬಂದವರನ್ನು ಮಾತನಾಡಿಸ್ತಾರೆಯೇ ಹೊರತು ಎದುರು ಬರುವುದಿಲ್ಲ. ಇನ್ನು ಕೆಲವು ಪ್ರಾಯಕ್ಕೆ ಬಂದರೂ ಮದುವೆ ಆಗಲಿಲ್ಲ, ಅದು ಗಂಡನಿಲ್ಲದ ಹೆಣ್ಗಳೇ. ಅವರು ಯಾರು ಬಂದರೂ ಕೂಡ ಬಾಗಿಲ ಸಂದಿನಲ್ಲಿ ನೋಡುವುದೇ ಆಯಿತು. ನೀನು ಬಾಗಿಲ ಸಂದಿನಲ್ಲೇ ನೋಡುವಂತಹ ಹೆಣ್ಣಿನಂತೆಯೋ, ಬಾಗಿಲಲ್ಲಿ ಮುಖಮರೆ ಹಚ್ಚಿದಂತಹ ಹೆಣ್ಣಿನಂತೆಯೋ, ಗಂಡನಿಲ್ಲದ ಹೆಣ್ಗಳಂತೆ ಮರದ ಮರೆಯಲ್ಲಿ ನೀನು ನಿಂತೆ. ಇದರಿಂದ ಪರಿಣಮಿಸಿದ್ದೇನು? ನಿನ್ನ ಗಂಡುತನವನ್ನು ಮಾರಿದಿ. ಆದರೆ ನಿನ್ನನ್ನೊಬ್ಬನನ್ನೇ ನಾನು ದೂರುವುದಿಲ್ಲ ಇದಕ್ಕೆ ಬೇಕಾಗಿ. ಕಂಡವರ ಮಾತು ಕೇಳಿದರೆ ಆಗುವುದೇ ಇಂಥದ್ದೇ ಮಾತು. ದಾರಿಯುದ್ದಕ್ಕೂ ನಿನಗೆ ಮಾರ್ಗದರ್ಶನ ಮಾಡಿದಂತಹ ಸ್ವತಃ ಮಾರ್ಗದಲ್ಲಿ ಬಿದ್ದು ಸಾಯುವವರು ನಿನಗೆ ಮಾರ್ಗದರ್ಶನ ಮಾಡಿ ಹೇಳಿದ್ರಂತೆ. ಹಾಗಾದರೆ ಏನು? ಹೆಂಡತಿಗಾಗಿ ಈಗ ಅದಕ್ಕೆ
ಜೋಡಾಗಿ ನಿನಗೆ ಸಿಕ್ಕಿದ್ದು ಇವನ ಈ ಪಾಪಿಯೋ ನನ್ನ ತಮ್ಮ ಸುಗ್ರೀವನ. ಇವನಿಂದ ನಿನಗೇನು ಸಿಕ್ಕುವುದಕ್ಕೆ? ಈತ ನಿನಗೆ ಸಹಾಯಿಯೇ? ಒಂದು ವೇಳೆ ನನ್ನಲ್ಲಿ ಹೇಳಿದ್ರೆ, ನನ್ನ ಬಾಲನಾದಂಥ ಅಂಗದನ್ನು ಕಳಿಸಿ ಅಥವಾ ನನ್ನ ಬಾಲವನ್ನೇ ಲಂಕೆಗೆ ಬೆಳೆಸಿ ಅವನನ್ನು ಎಳೆದು ತಂದು ನಿನಗೆ ಒಪ್ಪಿಸ್ತಿದ್ದೆ. ಆ ರಾವಣನನ್ನು ನಾನು ಶಿಕ್ಷಿಸಿದ್ದೆ. ಸುಲಭದಲ್ಲಿ ಇದ್ದದ್ದನ್ನು ನಮ್ಮ ಈ ಇತ್ತ ದಕ್ಷಿಣದತ್ತ ಬಂದ ಕಾರಣ ಇನ್ನೊಂದು ರೀತಿಯ ಪ್ರಾಣಾಯಾಮ ಮಾಡಲಿಕ್ಕೆ ಹೊರಟಿಯಲ್ಲ ನೀನು. ಈಕೋ ಅದಲ್ಲ. ಒಂದು ವೇಳೆ ನಿನ್ನ ಹೆಂಡತಿಯನ್ನು ಹೊಡೆಯುವುದೇ ನಿನಗೆ ಲಕ್ಷ್ಯವೇ ಹೌದಾಗಿದ್ದರೆ ಅದಕ್ಕೆ ಇಷ್ಟೆಲ್ಲ ಭಂಡತನವನ್ನು ಮಾಡಬೇಕಾಗಿಲ್ಲ. ಯಾಕಂದ್ರೆ ನಿನ್ನ ಗಂಡುತನವ ನೀಗಿದೆ. ಗಂಡಸಾದವನು ಸುಖದಲ್ಲೇ ಆಗಲಿ ದುಃಖದಲ್ಲಾಗಲಿ ಅವ ಸ್ಥಿತಪ್ರಜ್ಞನಾಗಿರಬೇಕು. ತಾನು ಎಲ್ಲಿದ್ದೇನೆ, ಯಾವುದರಲ್ಲಿದ್ದೇನೆ ಎಂಬ ಅರಿವಿರಬೇಕು. ನಾನು ತಿಳಿದಂತೆ ವನವಾಸ ದೀಕ್ಷೆಯಲ್ಲಿ ನೀನಿದ್ದೀಯಂತೆ. ವನದಲ್ಲಿ ನಿಯಮಾವಳಿಗಳೇ ಇಲ್ಲ. ಅದಕ್ಕೆ ಕಾಡಿನ ನ್ಯಾಯ ಅಂತ ಹೇಳ್ತಾರೆ. ಅಲ್ಲೊಬ್ಬ ಅನಾಥನೊಬ್ಬರು ರೋಧಿಸಿದ ಅಂತಲೇ ಆದರೆ ಅದಕ್ಕೆ ಅರಣ್ಯ ರೋದನ ಎಂಬುದಾಗಿ ಹೇಳ್ತಾರೆ. ನಾಗರಿಕ ಪ್ರಪಂಚ ಬೇರೆ, ಅರಣ್ಯ ಪ್ರಪಂಚ ಬೇರೆ. ಅರಣ್ಯದಲ್ಲಿ ಬಲವಿದ್ದವನದ್ದೇ ನ್ಯಾಯ, ನಾಗರಿಕ ಪ್ರಪಂಚದಲ್ಲಿ ನ್ಯಾಯವೇ ಬಲ. ಅಂತಹ ನಾಗರಿಕ ಪ್ರಪಂಚವನ್ನು ನೀನು ಮಾರಬಾರದು ಎಂಬುದೇ ನೀನು ವನವಾಸದಲ್ಲಿದ್ದಾಗ ನೆಗೆದಂತಹ ಷರತ್ತು. ಅಂಥದ್ರಲ್ಲಿ ಋಷ್ಯಮುಖವನ್ನು ನೀನು ಹತ್ತಿದೆಯಲ್ಲ, ಅದರ ಮೊದಲಾಗಿ ನೀನು ಹೇಳಿದ್ದಂತೆ, ಸುಗ್ರೀವನಿಗೆ ನಾವು ಶರಣು, ಸುಗ್ರೀವನಿಗೆ ನಾನು ಶರಣು, ನೀನು ನಿನ್ನ ತಮ್ಮನು, ನಿನ್ನ ತಮ್ಮ ಹೇಳಿದ್ದಕ್ಕೆ ನಿನ್ನದು ಬಾಧ್ಯತೆ. ಹಾಗಿದ್ರೆ ಇನ್ನೊಂದು ನಾಗರಿಕ ಪ್ರದೇಶವಾದಂಥ ಋಷ್ಯಮುಖವನ್ನು ನೀನು ಹೋದಲ್ಲೇ ನಿನ್ನ ಗಂಡುತನವನ್ನು ಮಾರಿದ್ದೀಯೋ, ನಿನ್ನ ಗಂಡುತನವನ್ನು ಮಾರಿದ್ದಿ. ಜೋಡಾಗಿದ್ದಂತಹ ನಮ್ಮನ್ನು ದೂರ ಮಾಡಬಹುದು, ನಿನ್ನ ಜೋಡಾಗಿದ್ದಂತಹ ತಮ್ಮನನ್ನು ನೀನು ದೂರ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನು ಚಂದ ನೋಡಲಿಕ್ಕೆ ಬಂದೆಯೋ, ಹೊಟ್ಟೆ ತುಂಬಿಸಲಿಕ್ಕೆ ಬಂದೆಯೋ? ಹೊಟ್ಟೆ ತುಂಬಿಸಲಿಕ್ಕೆ ಇದು ಅವಕಾಶ ಅಲ್ಲ. ಪರಿಕಿಸಲು ಕೋಡಗದ ಭೋಜನ ಋಪರಿಗೆ ಸಲ್ಲದು. 5 ಬೆರಳುಗಳಂತಹ ಯಾವುದೇ ಪ್ರಾಣಿಯ ಮಾಂಸವನ್ನು ಕ್ಷತ್ರಿಯರು ತಿನ್ನಬಹುದಂತೆ, ಅಂಥದ್ರಲ್ಲಿ ಮಂಗಗಳು ಸೇರುವುದಿಲ್ಲ. ಹಾಗಾಗಿ ನಿನ್ನ ಹೊಟ್ಟೆಯ ಹಸಿವಿಗಾಗಿ ಅಲ್ಲ, ನಿನ್ನ ಮಾನಸಿಕವಾದಂತಹ ಹಸಿವು. ನಿನ್ನ ಹೆಂಡತಿಯನ್ನು ಪಡೆಯಬೇಕು, ನಿನ್ನ ಹೆಂಡತಿಯನ್ನು ಪಡೆಯಬೇಕು ಅಂತ. ಹೆಂಡತಿಯನ್ನು ಪಡೆಯಬೇಕು ಸರಿಯಾದ ಹಾದಿಯಲ್ಲಿ. ಯಾರೋ ಒಬ್ಬನ ಸಖ್ಯವನ್ನು ಮಾಡಿ, ಯಾರೋ ಒಬ್ಬನ ಮಾತನ್ನು ಕೇಳಿಕೊಂಡು ಹೀಗೆಲ್ಲ ಮಾಡಿದೆಲ್ಲ, ಇನ್ನು ಏನು ಹೇಳಿ ಪ್ರಯೋಜನವೋ? ಮತ್ಸರವೆಂಬ ರಾಘವ ಬನುಚಾಡ ಅಗುದಗುದು. ರಾಘವ ಪ್ರಸಂಗವನ್ನು ಬೆಳೆಸುವುದಿದ್ರೆ ಎಷ್ಟು ಬೆಳೆಸಬಹುದು. ಏನು ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಆಗುವಂಥದ್ದು ಇನ್ನು ಅರ್ಧ ಕ್ಷಣದಲ್ಲಿಯೋ ಅಥವಾ ಅರ್ಧ ಗಳಿಗೆಯಲ್ಲೋ ಖಂಡಿತ ಆಗಿಯೇ ಹೋಗ್ತದೆ. ಸಾಯ್ತೇನೆ ಎಂಬುದಕ್ಕೆ ಯಾವ ಕ್ಷಣದಲ್ಲೂ ಹೆದರಿದವನಲ್ಲ. ಬದುಕಿದ್ದೇ ಹೆಚ್ಚಾಯಿತು ಅಂತೇಳಿ ಹೇಳುವ ನಾನು. ಕಾಯದ ಆಸೆಯು ಸಂದಿತು. ನನಗೆ ಬಾಯಬೇಕು ಅಂತ ಬದುಕಬೇಕು ಎಂಬಂಥ ಆಸೆ ಇಲ್ಲ. ಆದರೆ ಸಾಯುವಾಗ ತೃಪ್ತನಾದ ಮನಸ್ಸನ್ನು ಹೊಂದಿ ಸಾಯಬೇಕು, ಈ ಆಕಾಂಕ್ಷೆ ನನಗಿದೆ. ಸೂರ್ಯವಂಶದವ, ಅದನ್ನು ಎಚ್ಚರದಲ್ಲಿಟ್ಟು ವ್ಯವಹರಿಸು. ಅಂಥ ನೀನು ಇಂತಹ ಕೆಲಸವನ್ನು ನೀನು ಮಾಡಿದಿ. ಇನ್ನು ಸ್ವಲ್ಪ ಹೊತ್ತು ನಾನು ಬದುಕಿಯೇನು, ಅಲ್ಲಿಯವರೆಗೆ ಈ ಬಾಣ ನನ್ನ ಹೃದಯವನ್ನು ನಾಟದ ರೀತಿಯಲ್ಲಿ ಎಳೆದ ಕೈಯಲ್ಲಿ ನಾನು ಹಿಡ್ಕೊಂಡಿದ್ದೇನೆ. ಪೂರ್ಣವಾಗಿ ನನ್ನಲ್ಲಿರುವಂತಹ ಪ್ರಶ್ನೆಗಳು, ಇದು ನಿನ್ನನ್ನು ಪ್ರಶ್ನಿಸುವ ಪ್ರಶ್ನೆ ಅಂತ ಹೇಳಿ ಗ್ರಹಿಸಬೇಡ, ಅಥವಾ ಗ್ರಹಿಸಿದ್ರು ಅಡ್ಡಿ ಇಲ್ಲ. ನಿನಗೆ ನಮ್ಮಿಬ್ಬರ ಪ್ರಕರಣದಲ್ಲಿ ಮಧ್ಯ ಪ್ರವೇಶಿಸುವಂತಹ ಅವಶ್ಯಕತೆ ಏನಿತ್ತು? ಅಥವಾ ನೀನು ಪ್ರವೇಶಿಸಿದಿ, ಅದಕ್ಕೆ ನೀನು ಹೊಂದಿರುವಂತಹ ಅಧಿಕಾರ ಏನು? ಅಥವಾ ನೀನು ಅಧಿಕಾರವನ್ನು ಹೊಂದಿದ್ದಿ, ಅಧಿಕಾರ ದುರುಪಯೋಗವಾಗಬಾರದು ಎಂಬಂತಹ ಎಚ್ಚರ ನಿನಗಿರಬೇಕು. ಒಂದು ವೇಳೆ ಸಣ್ಣ ಪುಟ್ಟ ಬದಲಾವಣೆ ಆಗಬೇಕು ಅಂತಲೇ ಆದರೆ ಇನ್ನು ಬದಲಾವಣೆ ಮಾಡೋದು ಹೇಗೆ? ನಾನು ಸಾಯ್ಲಿಕ್ಕಾಯ್ತು. ಸ್ವಲ್ಪ ಎಚ್ಚರಿಸಿ ಉತ್ತರಿಸಯ್ಯ. ಸಾಯುವ ಕಾಲದಲ್ಲಿ ಮತ್ತೇನೂ ಮಾಡುವುದಕ್ಕಾಗದೆ ಸತತವಾಗಿ ನಿಂದಿಸಿದವನು ನೀನು. ಹೌದು. ನಿನ್ನನ್ನು ಸಾಯ ಕೆಡಹಿದರು.
ನಾನು ಹೇಳದೆ ನೀನು ಸಾಯುವುದಿಲ್ಲ ಎಂಬ ಸ್ಥಿತಿಯ ನಿಯಂತ್ರಣವನ್ನು ಇರಿಸಿಕೊಂಡ ನಾನು. ನೀ ಕೇಳಬೇಕಾದದ್ದನ್ನು ಕೇಳಿ ಹೇಳಬೇಕಾದದ್ದನ್ನು ಹೇಳದೆ ಪ್ರಾಣ ಬಿಡುವುದಿಲ್ಲ ಅಂತ ನಿನಗೆ ನಾನು ಭರವಸೆ ಕೊಡ್ತೇನೆ. ಅಷ್ಟು ಕೊಟ್ಟ ಮೇಲೆ ವಾನರಾಧಿಪತಿಗೆ ಹೇಳಬೇಕಾದನ್ನು ಹೇಳ್ತೇನೆ. ಕೇಳೋಣ ಮಾತ ವಾನರಾಧಿಪತಿಯಾದ ಇಂದ್ರನಂದನ ವಾಲಿ ರಾಮ, ಪ್ರಶ್ನೆ ಯಾರಿಗೆ ಯಾರ ಕುರಿತಾಗಿಯೂ ಕೇಳುವುದಕ್ಕಾಗುತ್ತದೆ. ಆದರೆ ಲೋಕ ಎಲ್ಲರದ್ದನ್ನು ಮಾನ್ಯವಾದ ಪ್ರಶ್ನೆ ಅಂತ ಒಪ್ಪುವುದಿಲ್ಲ. ಯಾಕೆ ಗೊತ್ತುಂಟ? ಪ್ರಶ್ನಿಸುವುದಕ್ಕೊಂದು ನೈತಿಕ ನೆಲೆ ಬೇಕು. ಇಂಥದ್ದು ಪ್ರಶ್ನಾರ್ಹ ಅಂತ ಅವನಲ್ಲಿ ಕೇಳಬೇಕಾದ್ರೆ ಅದೇ ತಿರುಗಿ ನನ್ನ ಬದುಕಿನಲ್ಲಿ ಆಗಿದ್ದರೆ ಆ ಪ್ರಶ್ನೆಗೆ ಅವಕಾಶ ಕೊಡ್ತಾ ಇರಲಿಲ್ಲ ಅಂತ ಅಲ್ಲಿಯ ತನಕದ ಬದುಕಿನ ವಿಧಾನದಲ್ಲಿ ಅವನು ನಿರೂಪಿಸ್ತಾ ಇರಬೇಕು. ಆಗ ಅವನಿಗೆ ಪ್ರಶ್ನಿಸುವ ಅಧಿಕಾರ ಬರ್ತದೆ. ಈಗ ಹೀಗೆ ಮಾಡುವಲ್ಲಿ ನನಗೆ ಅಧಿಕಾರ, ಸಂಬಂಧ, ಪ್ರಯೋಜನ, ಪರಿಣಾಮ ಎಲ್ಲ ಕೇಳಿದ್ದೀನಿ. ಹೌದು. ಪ್ರಶ್ನಿಸುವಲ್ಲಿ ನಿನಗೆ ಅಧಿಕಾರ ಏನು ನಾನು ಕೇಳ್ತೇನೆ. ಪ್ರಶ್ನಿಸುವಲ್ಲಿ ನಿನಗೆ ಸಂಬಂಧ ಎಂತದ್ದು ನಾನು ಕೇಳ್ತೇನೆ. ನೀನು ನನ್ನನ್ನು ಮರೆಯಲ್ಲಿ ನಿಂತು ಹೊಡೆದದ್ದು ಅಲ್ವೋ? ಹೌದು, ಯುದ್ಧದ ಮಕ್ಕೆ ವಿರುದ್ಧ. ಪ್ರಶ್ನಿಸುವುದಕ್ಕೆ ನಿನಗೆ ಅಧಿಕಾರ ಇಲ್ಲ. ಯಾಕೆ ಗೊತ್ತುಂಟು? ಮರೆಯಲ್ಲಿ ನಿಂತೆ ನೀನು ಬದುಕಿಡೀ ಹೊಡೆದದ್ದು. ಹೌದು, ನೀನು ಮರೆಯಲ್ಲಿ ನಿಂತು ಬದುಕಿನಲ್ಲಿ ಉದ್ದಕ್ಕೂ ಹೊಡೆದದ್ರಿಂದ ನಿನಗೆ ಪೆಟ್ಟು ಬಿದ್ದಾಗ ಪ್ರಶ್ನಿಸುವ ಅಧಿಕಾರವೇ ಇಲ್ಲ ನಿನಗೆ ಅಂತ. ಈ ಮರೆ ಎಂಬುದಾಗಿ ನೀನು ಯಾವುದರ ಕುರಿತಾಗಿ ಹೇಳಿ? ನಾನು ನೀನು ಮರದ ಮರೆಯಲ್ಲಿ ನಿಂತದ್ದು, ನಾವಿಬ್ಬರು ಯುದ್ಧ ಮಾಡ್ತಾ ಇದ್ದೆವು. ಇಂದ್ರ ಪ್ರದತ್ತವಾದ ಮಾಲೆಯ ಮರೆಯಲ್ಲಿ ನೀನು ನಿಂತದ್ದು, ಅದನ್ನು ಮರೆ ಅಂತ ನಾನು ಹೇಳುದು. ಈ ಮಾಲೆಯನ್ನು ನಾನು ಧರಿಸಿಕೊಂಡದ್ದು. ಹೌದು. ಶಾಸ್ತ್ರನಿಷ್ಠರಾದವರು, ಚತುರಾಶ್ರಮ ನಿರತರಾದವರು, ವಿಪ್ರ ವರ್ಗದಲ್ಲಿ ಒಂದಾಗಿ, ಮೂರಾಗಿ, ಆರಾಗಿ ಅಥವಾ ಅನ್ಯಾನ್ಯ ಸಂಖ್ಯೆಗಳಲ್ಲಿ ನಿಂತು ದಂಡಧರನಾಗಿ ಪೀಠಾಧಿಕಾರಿಯಾದ ಅಥವಾ ಪೀಠಧಾರಿಯಾದವನ ಪ್ರತಿನಿಧಿಯಾದವನ ವರ್ತನೆಯನ್ನು ಬಂದು ನಿಂತು ಧರ್ಮಶಾಸ್ತ್ರೀಯವಾಗಿ ಪ್ರಶ್ನಿಸಿದರೆ ಉತ್ತರ ಹೇಳುವುದಕ್ಕೆ ಅವರು ಬಾಧ್ಯರು. ಬಿಟ್ರೆ ಮತ್ತಾರು ಕೇಳಿದರೂ ಉತ್ತರ ಹೇಳಿಸುವುದಕ್ಕೆ ಅಷ್ಟಕ್ಕೆ ನೀನಿದ್ಯೋ, ನೀನಲ್ಲಿ ಸೂರ್ಯವಂಶದ ಸಿಂಹಾಸನದಲ್ಲಿದ್ರೆ ನಾನಷ್ಟು ಅಂತೇಳಿ ಹೇಳಬಹುದು. ನೀನು ಕಾಡಾಡಿಯಾಗಿರುವಾಗ ಭರತಸ್ತು ಮಹೀಪಾಲಃ ವಯಂತು ಆದೇಶವರ್ತಿನಃ. ಮಹೀಪತಿಯಾಗಿರುವುದು ಭರತ, ಅವನ ಆದೇಶಾನುವರ್ತಿಯಾಗಿ ವನ್ಯ ಪ್ರದೇಶದಲ್ಲಿ ನ್ಯಾಯಾನ್ಯಾಯ ನಿರ್ಣಯ ಮಾಡುವ ಸೂರ್ಯವಂಶೀಯ ಅಧಿಕಾರವನ್ನು ಹೊಂದಿದವನು ನಾನು. ಈಗ ನಿನಗೆ ಆ ಅಧಿಕಾರವನ್ನು ಭರತ ಕೊಟ್ಟಿದ್ದಾನೋ? ನಾನು ಅವನ ಆದೇಶಾನುವರ್ತಿ ಆಗಿದ್ದೇನೆ ಅಂದ್ರೆ ಅವನು ಆದೇಶ ಕೊಟ್ಟಿದ್ದಾನೆ, ನಾನು ಅನುಸರಿಸ್ತೇನೆ ಅಂತಲೇ ಅರ್ಥ. ಈಗ ವಾಲಿಗೆ ಬಾಣ ಬಿಡ್ಲಿಕ್ಕೆ ನಿನಗೇನು ಭರತ ಹೇಳಿದ್ದಾನು? ಭರತ ಕೊಟ್ಟ ಅಧಿಕಾರದ ವ್ಯಾಪ್ತಿಯಲ್ಲಿ ವಿವೇಚನಾ ಅಧಿಕಾರ ವಿನಿಯೋಗಿಸಿ ಹೊಡೆದಿದ್ದೇನೆ. ಈಗ ಭರತ ಕೊಟ್ಟಂತಹ ಅಧಿಕಾರವೇ ಹೌದಾಗಿದ್ದರೆ ಅದರಲ್ಲಿ ಯಾವುದಾದ್ರೂ ಜಿಜ್ಞಾಸೆ ಬಂದರೆ ನೀನು ಭರತನ ಹತ್ರ ಕೇಳಬೇಡ. ನನಗೆ ಜಿಜ್ಞಾಸೆ ಬಂದಾಗ ನಾನು ಕೇಳಿಯೇನು. ಈಗ ನಿನಗೆ ಜಿಜ್ಞಾಸೆ ಬರಲಿಲ್ಲ. ಬರಲಿಲ್ಲ. ಹಾಗಿದ್ರೆ ಈ ಜಿಜ್ಞಾಸೆ ಬರದೆ ನಿನ್ನ ತೀರ್ಮಾನ ಆದ್ರೂ ಏನು? ಅಲ್ಲ, ಈಗ ಜಿಜ್ಞಾಸೆ ಬಾರದಂತೆ ನಾನು ವರ್ತಿಸಿದ್ದರಿಂದ ಇಲ್ಲಿ ವಿಕಲ್ಪ ಇಲ್ಲ, ಸಂದೇಹ ಇಲ್ಲ. ನಾನು ಯಾಕೆ ಇದನ್ನು ಹೇಳಿದೆ ಗೊತ್ತೋ? ನಿನಗೆ ಬಂದಂತಹ ಘಾತವನ್ನು ಆಧರಿಸಿ ಸೂರ್ಯವಂಶೀಯ ಮೂಲವನ್ನು ತೊಡಗಿ ಸೂರ್ಯವಂಶದವರಲ್ಲಿ ನೀನು ಉಳಿದವರಿಗಿಂತ ಕುತ್ಸಿತ ಅಂತ ಸ್ಥಾಪನೆ ಮಾಡಿ ಈಗ ವೇನನೋ
ಹ. ಅಸಮಂಜಸನೋ ಹ. ದಂಡಕನೋ ಹ. ನೀನು ಉಲ್ಲೇಖಿಸಿದವರನ್ನೇ ಅಲ್ವ? ಹೌದು. ಕುತ್ಸಿತವಾಗಿದ್ದವರು. ಹ ನಾವು ನಮ್ಮ ಪರಂಪರೆ ಅಂತ ಹೇಳುವುದು ಹ ಪರಂಪರೆಯ ಒಳಗೆ ಉಳಿದವರನ್ನು ಹ. ಪರಂಪರೆಗೆ ಬಾಹಿರವಾಗಿಸಿದವರನ್ನಲ್ಲ. ಸರಿ. ಈಗ ತಪ್ಪಿತಸ್ಥರಾಗಿ ಹ. ದಂಡ್ಯರಾಗದೆ ಉಳಿದ ಹ. ವಂಶದಿಂದ ತನ್ನ ವಂಶದಿಂದಲೇ ದಂಡ್ಯರಾಗದೆ ಉಳಿದ ಹ. ಒಬ್ಬರಾದ್ರೂ ಇದ್ದಾರೋ? ಇಲ್ಲ. ವಂಶದಲ್ಲಿದ್ದಾರೋ? ಸೂರ್ಯವಂಶದಲ್ಲಿ ಯಾರು ಇಲ್ಲ. ದಂಡನಾರ್ಹರೋ ಅವರು ದಂಡಿತರಾಗಿದ್ದಾರೆ. ಇದ್ದಾರೆ. ಹ. ಆದ್ದರಿಂದ ಅದು ಸೂರ್ಯವಂಶದ ಪರಂಪರೆಯೇ ಅಲ್ಲ. ಅಲ್ಲ. ನೀನು ಹೇಳಿದ ಕೆಟ್ಟವರು ಯಾರಿದ್ದಾರೆ, ಹ. ಕೆಟ್ಟದನ್ನು ಮಾಡಿದವರು. ಹ ಈಗ ಅವರಿಗಿಂತ ಕೆಳಗೆ ನಾನು ಅಂತ ಹೇಳಬೇಕಾದ್ರೆ ಹ. ನಾನು ದಂಡ್ಯನಾಗಿರ್ಬೇಕು. ಹ. ನೆನಪಿಟ್ಟುಕೋ, ರಾಜ್ಯಕ್ಕೆ ಬಾಹಿರನಾದವನು ಅಂತ. ಹ. ನಿನಗೆ ಆ ಆರೋಪ ಮಾಡುವ ಅಧಿಕಾರ ಇಲ್ಲ ಅಂತ ಯಾಕೆ ಹೇಳಿದೆ ಗೊತ್ತುಂಟ? ಹ ಈಗ ಸಾಮ್ರಾಜ್ಯಕ್ಕೆ ಸಲ್ಲದೆ ನೀಗಾಡಲ್ಪಟ್ಟವನು ಅಂತ ಒಂದು ಸ್ಥಿತಿಯಲ್ಲಿ ಹೌದು, ನನಗೆ ಹೌದು, ಪ್ರಾಪ್ತವಾದದ್ದು ಹೌದು. ಸಂಬಂಧಿಸಿ ಹೇಳಿದೆ. ಹ. ಈಗ ಆ ನ್ಯಾಯ ನಿನಗೆ ಅನ್ವಯಿಸಿದರೆ ಹ ನೀನು ಗುಹಾಂತರಾಳದಲ್ಲಿರುವಾಗ ಹ. ಸಾಮ್ರಾಜ್ಯಕ್ಕೆ ಮಾತ್ರ ಅಲ್ಲ, ಹ. ದಾಂಪತ್ಯಕ್ಕೆ ಸಲ್ಲದೆ ನೀಗಾಡಲ್ಪಟ್ಟವನು ನಿನ್ನ ಸತಿ ಈಗ ಸುಗ್ರೀವನ ಸಲ್ಲದೆ ಅಲ್ಲ, ಸಲ್ಲದೆ ಅಲ್ಲ. ತಡಿ ತಡಿ ತಡಿ, ನೀನು ಸಲ್ಲದೆ ನೀಗಾಡಲ್ಪಟ್ಟು ಹ ಸತಿಯ ಜೊತೆಯಲ್ಲಿ ಸಾಮ್ರಾಜ್ಯವು ಸುಗ್ರೀವನಿಗೆ ವಶವಾಗಿರುವ ಹ. ಕಾಲದಲ್ಲಿ ಹ. ಹಾಗೆ ಹೇಳಿದ್ರೆ ಅದು ಸರಿಯಾಗ್ತದ? ಆಗುದಿಲ್ಲ. ಅದು ನಾನು ಸಲ್ಲದೆ ಅಲ್ಲ, ನಾನಲ್ಲಿ ಕಾರ್ಯಪ್ರವೃತ್ತನಾಗಿರುವಂತ ಅದು ಸಮಯಾವಕಾಶ. ಯಾವುದೇ ಸಮಯಾವಕಾಶ ಅದು ಅಲ್ಲ ಅಂತ ಅದೇ ಉತ್ತರ ಇಲ್ಲಿ. ಹ. 14 ವರ್ಷ ನಾನು ರಾಜ್ಯಕ್ಕೆ ಸಲ್ಲದೆ ಇಲ್ಲಿಗೆ ಬಂದದ್ದಲ್ಲ, ಹ. ನನಗೆ ಇಲ್ಲಿ ಕರ್ತವ್ಯ ಇದ್ದದ್ದರಿಂದ ಬಂದೆ. ಹ. 14 ವರ್ಷ ಕಳೆದ ಮೇಲೆ ಅಲ್ಲಿಗೆ ಹೋಗ್ತೇನೆ. ಸರಿ. 14 ವರ್ಷದ ಅವಧಿಯಲ್ಲೂ ಹ. ಅಲ್ಲಿ ಇರಬೇಕಾದವರ ಅಪೇಕ್ಷೆಯಂತೆ ನನ್ನ ಪಾದುಕೆಯನ್ನು ನಂದಿಗ್ರಾಮದಲ್ಲಿ ಸರಿ. ಕಾಪಿಟ್ಟ ಭರತ ಹ. ಪ್ರತಿಯೊಂದನ್ನು ನನಗೆ ನಿವೇದಿಸ್ತಾ ಹ. ತನ್ನ ಆತ್ಮಕ್ಕೆ ಪ್ರಭು ರಾಮ ಎಂಬ ಅನುಸಂಧಾನದಲ್ಲಿ ಹ. ಪ್ರತಿ ರಾಜತಾಂತ್ರಿಕ ನಿರ್ಣಯವನ್ನು ನನಗೇ ನಿವೇದಿಸ್ತೇನೆ ಅಂತ ಹೇಳಿ ಹೋದವನವನು ಹ. ಮಾಡುತ್ತಾ ಇರ್ತೇನೆ ಅಂತ ಆಡಿದ್ದರಿಂದ ಹ. ಸಾಮ್ರಾಜ್ಯಕ್ಕೆ ಸಲ್ಲದೆ ನೀಗಾಡಲ್ಪಟ್ಟದ್ದಲ್ಲ, ಹ. ಸಾಮ್ರಾಜ್ಯದ ಪ್ರತಿನಿಧಿಯಾಗಿ ಹ. ಸೂರ್ಯವಂಶದ ಸಂಪ್ರದಾಯವನ್ನು ಅನುಸರಿಸ್ತಾ ಹ. ಪಿತೃಪಾಕ್ಯ ಪರಿಪಾಲನೆಯನ್ನು ವ್ರತವಾಗಿ ಅಂಗೀಕರಿಸುವುದಕ್ಕೆ ಯೋಗ್ಯತೆ ಉಂಟಾದದ್ದರಿಂದ ಹ. ಅಪ್ಪನಿಗಾಗಿ ಇಲ್ಲಿರುವ ಮಾತನ್ನು ಸಲ್ಲಿಸುವ ಮಗನಾದ್ದರಿಂದ ಹ. ವಂಶಕ್ಕೂ ಸಲ್ಲುವವನು ರಾಮ, ಹ. ರಾಜ್ಯಕ್ಕೂ ಸಲ್ಲುವವನು ಹ. ರಾಮ, ಧರ್ಮಕ್ಕೂ ಸಲ್ಲುವವನು ಹ. ರಾಮ, ಶಿಕ್ಷೆಯನ್ನು ಕೊಡುವುದಕ್ಕೂ ಸಲ್ಲುವಂತಹ ದಂಡಧರನ ಪ್ರತಿನಿಧಿ ರಾಮ. ಹಾಗಾದ್ರೆ ಆ ಗುಹೆಯಲ್ಲಿ ನಾನಿದ್ದಾಗ ಸಲ್ಲದವನಲ್ಲ ಅಂತ ಹೇಳೋದು ನಿನ್ನಲೇ ವ್ಯಾಪ್ತಿ ಅಲ್ವ? ಈಗ ನೀನು ಗುಹೆಯಲ್ಲಿದ್ದಾಗ ಅಲ್ಲಲ್ಲ, ನಾನು ಕೇಳಿದ್ದೆ ಅದನ್ನೇ. ಹ. ಅದು ಸಲ್ಲುವವನಾದ್ದರಿಂದಲೇ ಈಗ ನೀವು ಮರಳಿ ಹೊಂದಿದ್ದು. ಹೌದು. ಅದೇ ನ್ಯಾಯೇನ ಹ. 14 ವರ್ಷ ಕಳೆದ ಮೇಲೆ ಹ. ಸಲ್ಲುವವನಾದ್ದರಿಂದಲೇ ನನಗೂ ರಾಜ್ಯ ಸಿಗುತ್ತದಾದ್ದರಿಂದ ಹ. ಈ ಕಾಲದಲ್ಲಿ ನಿಂತು ಹ. ಮರಳಿ ರಾಜ್ಯ ನನಗೆ ಖಚಿತವಾಗಿ ಸಿಗುತ್ತದೆ ಅಂತ ನಿನಗೆ ಗೊತ್ತಿರುತ್ತಾ ಹ. ಸಲ್ಲದ ನೀಗಾಡಿದವನೆಂಬ ಆರೋಪ ಹ. ಹತಾಶೆಯಿಂದ ಹೊರಟದ್ದು ಹೊರತು ಯುಕ್ತವಾದದ್ದಲ್ಲ ಅಂತ. ಆಗಲೇ ಹತಾಶೆಯ ಮಾತನ್ನಾದ್ರೂ ಬಿಟ್ಟು ಬಿಡು, ಪ್ರಾಮಾಣಿಕದ್ದಕ್ಕಾದ್ರೂ ಉತ್ತರಿಸು. ಅಷ್ಟು ಹೇಳಿದ್ರೆ ಸರಿ. ಹ. ನೀನು ಆಡಿದಂತಹ ಮಾತು ಅದು ಹೇಗೆ ಗೊತ್ತೋ, ಹ. ಘಾತ ಆದಾಗ ಕೊಟ್ಟವರು ಮಾಡಿದ್ದೆಲ್ಲ ತಪ್ಪು ಅಂತ ಕಾಣುತ್ತದೆ. ಹ. ಆ ನೆಲೆಯಿಂದ ಅಲ್ಲ ಹ. ಇದರಲ್ಲಿ. ಯಾಕೆ ಅಂದ್ರೆ ಹ. ವಿಶಾಲವಾದ ಕೋಟಿ ಕೋಟಿ ಸಂಖ್ಯೆಯ ಜನಪದವೊಂದನ್ನು ವಾನರರೇ ಅದೇ ಆಗಿರಲಿ ಹೌದು. ಹಿಂದಿರಿಸಿಕೊಂಡಿರಬಹುದಾದ ನಿನ್ನಿಂದ ಹ. ಈಗ ಪಕ್ಷಾಂತರಾಗಿ ಬಹುಮಂದಿ ಇಲ್ಲಿ ಬಂದರೂ ಕೂಡ ಹ. ಈಗಲೂ ಒಂದು ದೊಡ್ಡ ಸಂಖ್ಯೆಯ ವರ್ಗ ಹೌದು. ಹಿಂದೆ ಇರುವುದರಿಂದ ಹ. ಸಾಯುವ ಮೊದಲು ಹೀಗೆ ಹೇಳಿದ್ದಾನೆ ವಾಲಿ ಅಂತ ನಾಳೆ ಹೇಳಿದ್ರೆ ಹ. ಅದಕ್ಕೊಂದು ಉತ್ತರ ಹೀಗುಂಟು ಅಂತ ಅವರಿಗೆ ಸೂಚಕವಾಗಿ ಆದ್ರೂ ಆಡಬೇಕಾದ್ದರಿಂದ ನಾನು ಆಡಿದೆ ಬಿಟ್ಟು. ಸರಿ. ಈಗ ನಾನು ಯಾಕೆ ಇದರಲ್ಲಿ ಮಧ್ಯ ಪ್ರವೇಶಿಸುವುದಕ್ಕೆ ಹ. ಅಧಿಕಾರ ಏನು ಯೋಚನೆ ಮಾಡು. ಕೇವಲ ಹೆಂಡತಿಗಾಗಿಯೋ ಬೇರೆಯೂ ಉಂಟು ಅಂತ? ಈಗ ಹೆಂಡತಿಗಾಗಿಯೇ ಹೌದಾಗಿದ್ದರೂ ಕೂಡ ಹ. ಇದರಲ್ಲಿ ಅನುಚಿತವಾದದ್ದು ಯಾವುದೂ ಇಲ್ಲ. ಹ. ಈಗ ನಿನ್ನಲ್ಲಿ ಹ. ನಾನು ಸಹಾಯಕ ಬರಬೇಕಾಗಿತ್ತು ಅಂತ ಒಂದು ಪೂರ್ವ ಪಕ್ಷ. ಬಂದಿದ್ರೆ ಸುಲಭದಲ್ಲಿ ನಿನ್ನ ಹೆಂಡತಿಯನ್ನು ಪಡೆಯುತ್ತಿದ್ದೀನಿ. ಈಗ ಬರುವ ಸ್ಥಿತಿಯಲ್ಲಿರುವ ನೀನು ರಾವಣನಿಗೇನು? ಯಾರಿಗೆ? ಈಗ ನಾನು ಈಗ ಬರಬೇಕಾಗಿತ್ತು ಅಂತ ಹೇಳಿದ ಹ. ನೀನು ಈ ಸ್ಥಿತಿಯಲ್ಲಿ ಹ. ನಾ ಬರುವ ಮೊದಲು ಹ. ರಾವಣನಿಗೂ ನಿನಗಿರುವ ಸಂಬಂಧ ಏನು? ಸ್ನೇಹ ಇತ್ತು. ಸ್ನೇಹ ಇತ್ತು. ಆ ಹೌದು. ಸ್ನೇಹಕ್ಕೆ ಸ್ವರೂಪ ಎಂತದ್ದು? ಎಂತದ್ದು? ತುಲ್ಯಾರಿ ಮಿತ್ರತ್ವ ಅಂತೇಳಿ ಅದನ್ನು ಹೇಳುದು. ಈಗ ಅವನಿಗೆ ನಾನು ಅರಿಯಾದದ್ದರಿಂದ ನನ್ನ ಸತಿಯನ್ನು ವಿರೋಧಿಸಿದ್ದಾನೆ. ಹ. ನೀನು ನನ್ನನ್ನು ಕಾಣಬೇಕಾದ್ದು ಆ ಸ್ನೇಹ ಧರ್ಮದಲ್ಲಿ ಏನು ಅಂತ? ನನ್ನ ಸ್ನೇಹಿತನ ವೈರಿಯಾದ ಕಾರಣ ನೀನು ವೈರಿ ಅಂತ. ಈಗ ತನ್ನ ವೈರಿ ಅಂತ ಗೊತ್ತಿದ್ದವನಲ್ಲಿ ಸಹಾಯ ಮಾಡು ಅಂತ ಕೇಳಲಿಕ್ಕುಂಟ? ಈಗ ನೀನು ಕೇಳಿದ್ರೆ ಈಕೋ ನಿನ್ನ ಸ್ನೇಹಿತ ಮಾಡಿದ್ದು ಸರಿಯಲ್ಲ, ನೀನು ಬುದ್ಧಿ ಹೇಳು ಅಂತ ಹೇಳಿದ್ರೆ ಅದಾದ್ರೂ ಆಗ್ತಿತ್ತಲ್ಲ. ಅದಕ್ಕೆ ಏನು ಹೊಟ್ಟಿಸಬೇಕು ಅಂತುಂಟ? ಹ. ಈಗ ಒಬ್ಬನಲ್ಲಿ ಒಂದು ವಿಷಯಕ್ಕೆ ಆಶ್ರಯವನ್ನು ನಾವು ಯಾಚಿಸಬೇಕು ಅಂತ ನಮಗೆ ಕಾಣಬೇಕಾದ ಅದು ನಿನಗೆ ಬಿಟ್ಟಲ್ಲ. ಅದು ಕಾಣಬೇಕಾದ್ರೆ ನನಗೆ ಬಿಟ್ಟದ್ದಲ್ಲ, ನಿನ್ನ ಚಾರಿತ್ರ್ಯಕ್ಕೆ ಬಿಟ್ಟದ್ದು. ಅದನ್ನೇ ಹೇಳುವುದಕ್ಕೆ ಹೊರಟದ್ದು. ಈಗ ರಾವಣನ ಜೊತೆಯಲ್ಲಿ ನನಗೆ ಮೈತ್ರಿ ಬಂಧ ಇದ್ದರು. ಹ.
ಅನ್ಯಾಯ ಅಧರ್ಮ ಎಲ್ಲಿಯಾದರೂ ಕಂಡ್ರೆ ನಾನು ಸೆಟೆದು ನಿಲ್ಲುವವನು, ಮೈತ್ರಿಯನ್ನಾದರೂ ತಿರಸ್ಕರಿಸಿ ನ್ಯಾಯವನ್ನು ಒದಗಿಸುವ ಬದ್ಧತೆ ಇದ್ದವನು ಎಂಬುದನ್ನು ಬದುಕಿನಲ್ಲಿ ನೀನು ಇದು ತನಕ ತೋರ್ತಾ ಬಂದಿದ್ರೆ ಸಹಾಯ ಅಪೇಕ್ಷಿಸುವ ಸೂರ್ಯವಂಶದ ರಾಮನಿಗಾದ್ರೂ ಒಂದು ನಿರೀಕ್ಷೆ ಹುಟ್ಟುತ್ತಿತ್ತು. ಮಿತ್ರನಾದ್ರೂ ನನಗೆ ಅನ್ಯಾಯ ಮಾಡಿದ ರಾವಣನ ಎದುರಾಗಿ ಪ್ರವರ್ತಿತನಾದಾನು, ಹೋಗುವ ಕೇಳೋಣ ಅಂತ ಕಾಣುತ್ತದೆ. ಆದರೆ ರಾವಣನಿಗಿಂತ ನೀಚಾಪಚಾರವನ್ನು ನೀನು ಮಾಡಿರುತ್ತಾ ನಿನ್ನ ಸಹಾಯದಿಂದ ಅವನನ್ನು ನಾನು ಹೊಂದಬೇಕು ಅಂತ ಹೇಗೆ ನಿರೀಕ್ಷಿಸುವುದಕ್ಕೆ? ರಾವಣನಿಂದ ನೀಚಾಪಚಾರ ನಾನೇನು ಮಾಡಿದ್ದೇನೆ? ಭಾರ್ಯಾಂ ಪುತ್ರಾಂ ಪುರಂ ರಾಷ್ಟ್ರಂ ಭೋಗ ಆಚ್ಛಾದನ ಭೋಜನಂ ಸರ್ವಮೇವ ಅವಿಭಕ್ತಂ ನವು ಭವಿಷ್ಯತಿ ಹರೀಶ್ವರ. ಸುಗ್ರೀವ ಹೇಳಿಯೇ ನನಗೆ ತಿಳಿದ ವಿಚಾರ, ಹನುಮಾದಿಗಳು ಆಡಿದ್ದಾರೆ, ಅನ್ಯಾನ್ಯ ಮೂಲಗಳಿಂದ ನನಗೆ ಬಂದ ವರ್ತಮಾನ. ಹೆಂಡತಿ ಮಕ್ಕಳು, ಭೋಗ ಆಚ್ಛಾದನ ನಾವು ಹೊದ್ದುಕೊಳ್ಳುವುದು, ಭೋಜನ ಸರ್ವವೂ ಕೂಡ ನಮ್ಮಲ್ಲಿ ಪರಸ್ಪರ ಹಂಚಿಕೊಳ್ಳಬಹುದಾದದ್ದು ಎಂಬ ನೆಲೆಯಲ್ಲಿ ರಾವಣ ನಿನಗೆ ಸಖ್ಯದ ಒಂದು ಕೊಡುಗೆಯನ್ನು ಕೊಟ್ಟದ್ದು. ನೀನದನ್ನು ಒಪ್ಪಿದೆ. ಅನುಷ್ಠಾನಕ್ಕೆ ಬಂದಿದೋ ಇಲ್ವೋ ಇದು ತನಕ ಅದನ್ನು ಅಕ್ಷರಾರ್ಥದಲ್ಲಿ ಅನುಷ್ಠಾನಕ್ಕೆ ಅಂತ ಎಷ್ಟೋ ಒಪ್ಪಂದಗಳು, ಅದು ಒಪ್ಪಂದದ ಒಕ್ಕಣೆಗಳು, ಅದರ ಶಬ್ದಾರ್ಥವನ್ನು ವಿಶ್ಲೇಷಿಸುವುದಲ್ಲ. ಒಪ್ಪಂದಗಳನ್ನೆಲ್ಲ ಆಶೆ ಇಟ್ಕೊಂಡು ಅರ್ಥ ಮಾಡುವುದು, ಶಬ್ದ ಇಟ್ಟುಕೊಂಡು ಎಲ್ಲವನ್ನೂ ಒಪ್ಪಬೇಕಾಗಿಲ್ಲ. ಅದನ್ನ ಹೇಳಿದ ಆಗ ಮತ್ತೆ ಅಂಗೀಕಾರ ಕರೆಹಾಗುವುದೇನು? ಇಂಥ ಒಪ್ಪಂದವನ್ನೊಂದು ವಾಲಿ ಮಾಡಿರುವುದಕ್ಕೆ ಸಾಧ್ಯವೋ ಅಂತ ನೋಡುವುದಕ್ಕೆ ಸಾಧ್ಯ. ನಿನ್ನ ಉಳಿದ ಚಾರಿತ್ರ್ಯವನ್ನು ಆ ಒಪ್ಪಂದದ ಜೊತೆಯಲ್ಲಿ ತುಲನೆ ಮಾಡಿ ನೋಡುವುದು. ಈಗ ಅವನ ನನ್ನ ಸ್ನೇಹಿತ ಆದ ಕಾರಣ ನಾನು ಒಪ್ಪಿಯೇನು ಅಥವಾ ಅದನ್ನು ತಡೆಯಲಿಕ್ಕಿಲ್ಲ ಎಂಬುದಾಗಿ ಹೇಳುವುದಿದ್ರೆ, ನನ್ನ ಅಪ್ಪನ ಸ್ನೇಹಿತರಾದಂಥ ಯಕ್ಷರೋ ಗಂಧರ್ವರು ಅನ್ಯಾಯ ಮಾಡಿದ್ರು ಶಿಕ್ಷಿಸಿದವ ನಾನು. ಹಾಗಾಗಿ ನ್ಯಾಯ ಪಕ್ಷಪಾತಿಯೇ ಹೊರತು ಕೇವಲ ಗೆಳೆಯ ಪಕ್ಷಪಾತಿ ಆಗಿರುವುದಿಲ್ಲ. ಚಾರಿತ್ರ್ಯ ಅದಕ್ಕೆ ಪೂರಕವಾಗಿ ಇಲ್ಲವಾಲಿ. ಯಾಕೆ ಇಲ್ಲ ಅಂದ್ರೆ, ಅನ್ಯರ ಸತಿಯನ್ನಾದರೂ ಮೈತ್ರಿ ಬಂಧಕ್ಕೆ ಅನುಗುಣವಾಗಿ ಭೋಗಿಸುವ ಖೀನ ಮನಸ್ಥಿತಿ ವಾಲಿಯದ್ದಲ್ಲ ಅಂತ ಗೊತ್ತಾಗಬೇಕಾದ್ರೆ ಪರಸ್ತ್ರೀಯರಲ್ಲಿ ಪರದಾರ ಅಂತ ಅಂಗೀಕರಿಸುವ ಪರಸತಿಯರಲ್ಲಿ ಆಸಕ್ತನಾಗದೆ ಉಳಿಬೇಕು. ನಿನ್ನ ಬದುಕಿನಲ್ಲಿ ಸ್ತ್ರೀ ನಿಮಿತ್ತಕವಾದ ವೈರ ಇರುವುದು ಮಾಯಾವಿಗೆ ಸಂಬಂಧಿಸಿ. ಹೌದು, ತಮ್ಮನ ಸತಿಯನ್ನು ನೀನು ಬಲಾತ್ಕಾರವಾಗಿ ವಿವಶವಾಗಿರಿಸಿಕೊಂಡಿ. ಇಷ್ಟು ಮಾಡಿದ ವಾಲಿ ರಾವಣನಲ್ಲೂ ಪರಸ್ಪರ ಹೆಂಡತಿಯನ್ನು ಹಂಚಿಕೊಳ್ಳುವಂತಹ ಒಂದು ಹೀನ ಒಪ್ಪಂದ ಮಾಡಿರುವಾಗ ಇವ ಇದನ್ನು ಅಂಗೀಕರಿಸಲಾರ ಅಂತ ಚಿಂತಿಸುವುದಕ್ಕೆ ನಿನ್ನ ಪ್ರವೃತ್ತಿಯಲ್ಲೇ ಕಾರಣ ಇಲ್ಲ. ನೀನು ಶುದ್ಧನೇ ಇರಬಹುದು, ನೀ ಮಾಡದೇ ಇರಬಹುದು, ಆದರೆ ನೀನು ಅರಿತೋ ಅರಿಯದೆಯೋ ಒಳಗೊಂಡ ಪ್ರಕರಣ ನಿನ್ನನ್ನು ನಂಬದಂತೆ ಲೋಕವನ್ನು ಪ್ರಚೋದಿಸ್ತದೆ. ಈಗ ನೀನು ಅಕ್ಷರಾಭ್ಯಾಸ ಮಾಡಬೇಡ, ಧ್ವನಿಯನ್ನು ಅಭ್ಯಸಿಸು. ಎಷ್ಟೋ ಸಲ ಈಗ ಗಂಧರ್ವ ವಿವಾಹ ಇಬ್ಬರಲ್ಲಿ ಒಪ್ಪಿದ್ದಾರೆ, ಆದ್ರೂ ಮತ್ತೇನು ಮಾಡುದು? ಗುರು ಹಿರಿಯರಿದ್ದು ನಿಶ್ಚಯಿಸಿದ್ದೇವೆ ಅಂತ ಹಾಕೋದು. ಈ ಗುರು ಹಿರಿಯರಿದ್ದು ನಿಶ್ಚಯಿಸುತ್ತೇವೆ ಅನ್ನೋದು ಅದು ಒಕ್ಕಣೆ ಮಾತ್ರ. ಹಾಗಾಗಿ ಇಲ್ಲಿಯೂ ಕೂಡ ಅದೊಂದು ಷರತ್ತಿನ ಒಕ್ಕಣೆಯೇ ಹೊರತು ಅದು ಪ್ರಾಮಾಣಿಕವಾದಂತಹ ಮನಸ್ಸಿನ ಮಾತಲ್ಲ. ಒಂದು ವಿಷಯ ಗೊತ್ತುಂಟು, ಏನು? ಗಾಂಧರ್ವ ವಿವಾಹ ಪರಸ್ಪರ ಪೂರಕವಾಗಿ ಮನಸ್ಸನ್ನು ಮೈಯನ್ನು ಒಪ್ಪಿಸಿದ್ದರಿಂದ ಊರ್ಜಿತವಾಗುವುದು. ಈಗ ನೀನು ಹೇಳಿದ ಒಕ್ಕಣೆ ಉಂಟಲ್ಲ, ಮತ್ತೆ ನೀನು ಹೇಳಿದ ಮೇಲೆ ಪುನಃ ನಾನು ಅದನ್ನು ಹೇಳುವುದಿಲ್ಲ. ಸರಿ, ಅದನ್ನು ಹಾಕಿ ಹಿರಿಯರೊಂದು ಮಾಡುವುದು ಯಾಕೆ ಅಂದ್ರೆ, ಇದು ಗಾಂಧರ್ವವಾದರೂ ನಮಗೆ ಸಮ್ಮತ ಅಂತ ತೋರಿಸುವುದಕ್ಕೆ. ಎಷ್ಟೋ ಮಂದಿಗೆ ಸಮ್ಮತ. ಅಕ್ಷರಾರ್ಥದಲ್ಲಿ ಅದು ಅನ್ವಯ ಆಗುತ್ತದೆ. ಯಾಕೆ ಗೊತ್ತುಂಟ? ಗುರು ಹಿರಿಯರು ಹಾಗೆ ಹೇಳದಿದ್ದರು ಮೈಯನ್ನು ಮನಸ್ಸನ್ನು ಒಪ್ಪಿಸಿದಲ್ಲಿಗೆ ವಿವಾಹ ಊರ್ಜಿತ ಆಗಿ ಆಯ್ತು. ಅದಕ್ಕೆ ನಾವು ಪ್ರೇಮ ವಿವಾಹ ಅಂತ ಹೇಳುದು. ಅದನ್ನ ಹೇಳಿದ್ದು ನಾನು. ಹಾಗಾದ್ರೆ ವಿವಾಹ ಆಗಿದೋ ಇಲ್ಲೋ ಅಂತ ನಿರ್ಣಯಿಸುವುದು ಆ ಒಕ್ಕಣೆಯಿಂದ ಅಲ್ಲ, ಒಪ್ಪಿಸಿಕೊಂಡದ್ದು. ಅಂದ್ರೆ ಅಕ್ಷರಾರ್ಥದಲ್ಲಿ ಅದನ್ನೇ. ಹಾಗಾದ್ರೆ ನಾವು ಅದನ್ನು ಒಪ್ಪಿಸಿಕೊಳ್ಳಿಲ್ಲ, ಕೇವಲ ಅಕ್ಷರದಲ್ಲಿ ಮಾತ್ರ ಸೀಮಿತವಾಗಿತ್ತು. ಶಾಸನವಾದದ್ದು ಯಾವ ಕಾಲದಲ್ಲೂ ಅಕ್ಷರಾರ್ಥದಲ್ಲಿ ಗ್ರಹಿಸಬೇಕಾದದ್ದು. ಆಗ ನೀನು ಹೇಳ್ತಿ ಅಕ್ಷರ ಅಲ್ಲ ಅಂತ, ಈಗ ಹೇಳ್ತಿ ಅಕ್ಷರ ಅಂತ. ಯಾವುದಾಗಾದ್ರೆ ಮುಖ್ಯ ಅಲ್ಲ, ಯಾವುದಕ್ಕೆ ಅಕ್ಷರ ಅಲ್ಲ ಅಂತ ಹೇಳಿ ಅಕ್ಷರದಿಂದ ಅಭ್ಯಸಿಸಬಾರದು ಮಲ್ಲೆಯನ್ನು ಅಂತೇಳಿ ಹೇಳುವವನು ನೀನೆ. ಇಲ್ಲ, ಗಾಂಧರ್ವವು ಅಂಗೀಕೃತವಾಗುವುದು ಅಕ್ಷರಾರ್ಥದಲ್ಲಿ ಅಂದದ್ದು. ಅಕ್ಷರಾರ್ಥದಲ್ಲಿ ಗಾಂಧರ್ವ ವಿಧಿ ಏನು? ಗಾಂಧರ್ವ ವಿಧಿಯಲ್ಲಿ ಅಕ್ಷರಾರ್ಥದಲ್ಲಿ ಆಗುವುದಲ್ಲ, ಈಗ ಇರುವುದು ಅಕ್ಷರಾರ್ಥದಲ್ಲಿ. ಗಾಂಧರ್ವ ವಿಧಿ ಈಗ ನಾನು ನಿನ್ನನ್ನು ಹೀಗೆ ನಡೆಸಿಕೊಳ್ತೇನೆ, ನೀನು ನನ್ನನ್ನು ಹೀಗೆ ನಡೆಸಿಕೊಳ್ಳಬೇಕಂತ ಬರದ ಅಕ್ಷರ. ಗಾಂಧರ್ವ ವಿಧಿ ಯಾವುದು? ಅದಕ್ಕೆ ವಿಧಿ ವಿಧಾನಗಳುಂಟು. ಗಾಂಧರ್ವ ವಿಧಿ ಯಾವುದು ಅಂತ ನಿನಗೆ ಹೇಗೆ ಗೊತ್ತವು? ಅಲ್ಲ, ಅದನ್ನು ಗಾಂಧರ್ವ ವಿಧಿ ಯಾವುದು ಅಂತ ನಿನಗೆ ಹೇಗೆ ಗೊತ್ತು? ಅದೇ ಪರಸ್ಪರ ಮೆಚ್ಚಿಕೊಂಡು ಅದು ವಿಧಿ ಅಂತ ಹೇಳಿದ್ಯಾರು? ಯಾವುದು? ಯಾರು ಹೇಳಿದ್ದು? ಎಷ್ಟೋ ಮಂದಿ ಋಷಿಮುನಿಗಳು ಆಡುವಂತ ಹೇಗೆ
ನಿರ್ಣಯ ಆಗುವುದು ಹೇಳು, ಹೇಗೆ ಯಾವುದು ನಿರ್ಣಯ ಆಗುವುದು ಹೇಗೆ? ಗಂಡು ಹೆಣ್ಣಿನ ಸಮ್ಮತಿ. ಗಂಡು ಹೆಣ್ಣಿನ ಸಮ್ಮತಿಯಿಂದ ಗಾಂಧರ್ವ ಆಗ್ತದೆ ಅಂತ ನಿನಗೆ ಹೇಳಿದ್ಯಾರು? ನನಗೆ ಋಷಿಮುನಿಗಳು ಎಷ್ಟೋ ಮಂದಿ ಇಲ್ಲಿಗೆ ಬರುವವರಿದ್ದಾರೆ. ಋಷಿಮುನಿಗಳು ಹೇಳಿದ್ದನ್ನು ಅರ್ಥೈಸುವುದು ಆಶಯದಿಂದಲ್ಲ, ಅಕ್ಷರದಿಂದ. ಅವರು ಯಾವ ಅಕ್ಷರ ವಿನಿಯೋಗಿಸಿದ್ದಾರೆ ಎಂಬುದರಿಂದ ಅರ್ಥ ಹೊರತು ಅವರ ಆಶಯವನ್ನಿರಿಸಿಕೊಂಡಲ್ಲ. ಇದು ನಿನಗೆ ಅರ್ಥ ಆದರೆ ಸ್ಮೃತಿಗೆ ಶ್ರುತಿಗೆ ಅಕ್ಷರಾರ್ಥದಲ್ಲಿರುವುದು. ಆದ್ದರಿಂದ ಅಕ್ಷರ ಭೇದವಾದರೂ ಶ್ರುತಿಯಲ್ಲೂ ಸ್ಮೃತಿಯಲ್ಲೂ ಅವಾಂತರ ಅರ್ಥಗಳು ಬರ್ತದೆ, ಅಲ್ಲಿ ಅಪಾಯ ಸಿದ್ಧವಾಗುತ್ತದೆ. ಆ ಕಾರಣದಿಂದ ಶ್ರುತಿಯನ್ನು ನಾನು ಆಶಯದಲ್ಲಿ ಅರ್ಥ ಮಾಡಿಕೊಂಡಿದ್ದೇನೆ, ಸ್ಮೃತಿಯನ್ನು ಈ ಆಶಯದಲ್ಲಿ ಅರ್ಥ ಮಾಡಿಕೊಂಡಿದ್ದೇನೆ, ಶಾಸ್ತ್ರವನ್ನು ಹೀಗೆ ಅರ್ಥ ಮಾಡಿಕೊಂಡಿದ್ದೇನೆ ಅಂತ ಹೇಳುವುದಕ್ಕಿಲ್ಲ. ಶಾಸನಕ್ಕೂ ಸ್ಮೃತಿಗೂ ಇದು ಒಂದು ವೇಳೆ ವಿಚಾರದಿಂದ ಸ್ವಲ್ಪ ದೂರ ಹೋಗ್ತದೆ ಅಂತ ಇಟ್ಟುಕೊಳ್ಳುವ. ಈಗ ಒಂದು ವೇಳೆ ಹಾಗಾದ್ರೆ ಗಾಂಧರ್ವ ವಿಧಿಗೆ ಅಕ್ಷರ ವಿಧಿ ಎಂತದ್ದು? ಅಕ್ಷರ ವಿಧಿ ಪರಸ್ಪರ ನೀವು ಒಪ್ಪಿಸಿಕೊಳ್ಳುವುದೇ ವಿಧಿ ಅಂತ, ಅದುವೇ ಅಂತ. ಅದು ವಾಕ್ವಿಧಿ. ಹೌದು. ಹಾಗಾದ್ರೆ ಇರುವುದೆಂತದ್ದು? ಹೌದು, ವಾಕ್ಯದಲ್ಲಿ ಇರುವುದು. ವಾಕನ್ನು ಲಿಖಿತ ರೂಪಕ್ಕೆ ಮಾಡಿದಾಗ ಅಕ್ಷರಗಳ. ನಾನು ಹೇಳದ್ದು ನೀನು ಏರಬೇಡ, ಅದನ್ನು ಲಿಖಿತ ರೂಪದ ವಿಷಯವೇ ನಾನು ತೆಗಿಲಿಲ್ಲ. ನಿನ್ನ ಬುದ್ಧಿವಂತಿಗೆ ನೀನು ತೊಡಗುವಾಗಲೇ ನನಗೆ ಅರ್ಥ ಆಗಿದೆ. ಇಲ್ಲಿ ಲಿಖಿತವಾಗಿ ಇಲ್ಲ ಅಂತ ಹೇಳುವುದಕ್ಕೆ ನೀನು ಹೊರಟದ್ದು. ನಾನು ಹೇಳಿದ್ದು ಲಿಖಿತ ವಿಷಯವೇ ಅಲ್ಲ, ಅವನು ಶಾಸನವಾಗಿ ವಿಧಿ ರೂಪದಲ್ಲಿ ಗುರು ಶಿಷ್ಯ ಪರಂಪರೆಯಲ್ಲಿ ಹೇಳ್ತಾ ಬಂದ ವಾಕ್ಯದ ಅಕ್ಷರಕ್ಕೆ ಮಾನ್ಯತೆ ಹೊರತು ಅವರ ಆಶಯಕ್ಕಲ್ಲ ಅಂತ ಅಡಿದ್ದು. ನೀನು ಕಾಲದಿಂದ ಲಂಘನ ಮಾಡಿ ಅದನ್ನು ನನಗೆ ಅನ್ವಯಿಸಿ ಸಿಕ್ಕಿಸುವುದು. ಹಾಗಾದ್ರೆ ಗಾಂಧರ್ವ ವಿಧಿಯಲ್ಲಿ ಆಶಯಕ್ಕೆ ಬೆಲೆ ಅಲ್ವೋ? ಅಲ್ಲ ಅಲ್ಲ. ಹಾಗಾದ್ರೆ ಒಬ್ಬರೊಬ್ಬರು ಪರಸ್ಪರ ಮೆಚ್ಚುವುದು ಆಶಯಗಳೇ ಅಲ್ವೋ? ಪರಸ್ಪರ ಮೆಚ್ಚುವುದು ಆಶಯದಿಂದ, ವಿಧಿಗೆ ಪ್ರಾಮಾಣ್ಯ ಬರುವುದು ಅಕ್ಷರದಿಂದ. ನೀನು ಗೊಂದಲ ಮಾಡಿಕೊಂಡಿದ್ದೀವ. ಆದ್ದರಿಂದ ಈಗ ಮೆಚ್ಚಿದವರು ಏನು ಹೇಳ್ತಾರೆ, ಹೇಗೆ ಹೇಳ್ತಾರೆ ಎಂಬುದರಿಂದ ನಿರ್ಣಯ ಆಗುವುದಲ್ಲ. ಮೆಚ್ಚಿದ ವಿಧಾನ ಹೇಗಿರಬೇಕು ಅಂತ ಸ್ಮೃತಿಕಾರರು ಹೇಳಿದ್ದರಿಂದ ಅದು ವಿಧಿಯೋ ಅವಿಧಿಯೋ ಅಂತ ಆಗುವುದು. ಹತ್ವಾ ಚಿತ್ವಾಚ ಭಿತ್ವಾಚ ಕ್ರೋಶಂತಿ ಮೃದತೀಂ ಗೃಹಾತ್ ಪ್ರಸಹ್ಯ ಕನ್ಯಾಹರಣಂ ಅಂತ ಒಂದು ವಿಧಿ ಇದ್ದರೆ ಅದು ರಾಕ್ಷಸಿ ವಿವಾಹದ ವಿಧಿ. ಸರಿ, ಅದರಲ್ಲಿ ಅದು ಯಾವುದಾದರೂ ಕೂಡ ಅದು ರಾಕ್ಷಸ ವಿವಾಹದ ವಿಧಿ ಅಂತ ಆಗುತ್ತದೆ. ಪಾರಸ್ಪರಿಕವಾದ ಅನುಬಂಧದಿಂದ ಅವರ ಮೇಲೆ ಮೆಚ್ಚುಗೆಯಿಂದ ತನ್ನನ್ನು ತಾನು ಪ್ರಾಪ್ತಯೌವನೆಯಾದ ಕಾಲದಲ್ಲಿ ಒಪ್ಪಿಸಿಕೊಂಡರೆ ಅದು ಗಾಂಧರ್ವ ವಿಧಿ ಅಂತ ಅಂಗೀಕೃತವಾಗುತ್ತದೆ ಅಂತ ಋಷಿವಾಕ್ಯ ಇದ್ದರೆ ಆ ಋಷಿವಾಕ್ಯದ ಅಕ್ಷರಕ್ಕೆ ಅರ್ಥ ಬಿಟ್ರೆ ಅವರು ಹೇಳಿದ್ದು ಯಾವ ಆಶಯದಿಂದ? ಯಾವುದೋ ಭ್ರಮಾಧೀನವಾಗಿ ಒಪ್ಪಿಸಿಕೊಂಡು ಮತ್ತೆ ಅದು ಭ್ರಮೆ ಅಂತ ಗೊತ್ತಾದ ಮೇಲೆ ಒಪ್ಪಿಸಿಕೊಂಡದ್ದು ತಪ್ಪು ಅಂತ ಕಂಡ್ರೆ ಅದು ಗಾಂಧರ್ವ ಆಗುತ್ತದೋ ಇಲ್ವೋ? ಆಗುತ್ತದೆ. ಯಾಕೆ ಆಗುತ್ತದೆ ಅಂದ್ರೆ ಆಗುತ್ತದೆ ಎಂಬುದು ಋಷಿವಾಕ್ಯವಾದ್ದರಿಂದ ಆ ಅಕ್ಷರ ಪ್ರಮಾಣದಲ್ಲಿ ಆಗುತ್ತದೆ. ಅವಳಿಗೆ ಆಗಿದ್ದದ್ದು ಭ್ರಮೆ ಕಳಚಿದ ಮೇಲೆ ಅದಕ್ಕೆ ಮೌಲ್ಯ ಕೊಡುವುದಿಲ್ಲ. ಈಗ ಆಶಯವನ್ನೆಲ್ಲ ನೋಡಬೇಕು ಅಂದ್ರೆ ಆಶಯ ಪ್ರಕಾರ ನಾವು ವರ್ತಿಸುವುದಕ್ಕಾಗುವುದಿಲ್ಲ. ಅಕ್ಷರಾರ್ಥದಲ್ಲಿ ಒಪ್ಪಿಸಿಕೊಂಡದ್ದಾದ್ರಿಂದ ಗಂಡ ಹೆಂಡತಿಯೇ ಅವರು. ಇದು ಸ್ಮೃತಿಯ ನಿರ್ಣಯವಾಗುತ್ತದೆ. ಈ ನೆಲೆಯಿಂದ ನನ್ನ ಮತ್ತು ರಾವಣನ ಸಖ್ಯ ಹೌದು, ಅದೇ ಹೇಳಿದ್ದು. ಆದ್ದರಿಂದಲೇ ನಿನ್ನ ಚಾರಿತ್ರ್ಯ ಆ ಸಖ್ಯವನ್ನು ಅನುಷ್ಠಾನಕ್ಕೆ ತಂದಿರಲು ಸಾಕು ಎಂಬ ಶಂಕೆ ಮೂಡಿಸುವುದರಿಂದ ನನ್ನ ಸತಿಯನ್ನು ನಾನು ಹೊಂದುವಲ್ಲಿ ನಿನ್ನ ಸಹಾಯವನ್ನು ಹೊಂದುವುದಕ್ಕೆ ಆಗುವುದಿಲ್ಲ. ಅದರ ಕುರಿತಾಗಿ ನಾ ಯೋಚಿಸಲೂ ಇಲ್ಲ. ಇಷ್ಟಕ್ಕೂ ನಾವು ಸರ್ವಜ್ಞರಾಗಿಯೇ ಹುಟ್ಟುವುದಿಲ್ಲ, ಸರ್ವಜ್ಞರಾಗಿಯೇ ಬೆಳೆಯುವುದಿಲ್ಲ. ಯಾರೋ ಆ ಬದುಕಿನ ಸಂದರ್ಭದಲ್ಲಿ ಒದಗಿದವರು ಕೊಟ್ಟಂತಹ ಮಾಹಿತಿಯನ್ನು ಆಧರಿಸಿ ನಾವು ಮುನ್ನಡೆಯುತ್ತಾ ಬರುವುದು. ಸರಿ, ಪ್ರತಿಯೊಬ್ಬರೂ ಧಾರ್ಮಿಕನಾದ ಒಂದು ವಂಶದ ಪ್ರಾತಿನಿಧ್ಯವನ್ನು ಹೊಂದಿದ ರಾಮನನ್ನು ಕಂಡಾಕ್ಷಣ ಸಹಾಯಕ್ಕೆ ಯೋಗ್ಯನಾದ ವ್ಯಕ್ತಿ ಅಂತ ಸೂಚಿಸಿದ್ದು ಸುಗ್ರೀವನನ್ನು ಕಾರಣ ಕೊಟ್ಟಿದ್ದಾರೆ. ಸುಗ್ರೀವೋ ನಾಮ ಧರ್ಮಾತ್ಮ. ಒಂದು ಅದರ ಮುಂದುವರಿಕೆಯನ್ನು ಗೊತ್ತುಂಟೋ? ಹೇಗೆ? ವಾಲಿನ ಕೃತ ಕಿಲ್ಬಿಷಃ. ಸುಗ್ರೀವನೆಂಬ ಧರ್ಮಾತ್ಮನಿಗೆ ವಾಲಿಯಿಂದ ಕಿಲ್ಬಿಷ ಮಾಡಲ್ಪಟ್ಟವನಾಗಿ ಸಂತ್ರಸ್ತ ಸ್ಥಿತಿಯಲ್ಲಿದ್ದಾರೆ. ಅವನು ನಿನಗೆ ಸಹಾಯಿಯಾದಾನು ಅಂದ್ರೆ ಸೂರ್ಯವಂಶದವರಿಗೆ ಮೈತ್ರಿಗೆ ಊರ್ಜಿತವಾಗಬೇಕಾದದ್ದು ಧರ್ಮದ ಅಧಿಷ್ಠಾನ ಬಿಟ್ರೆ ಕಿಲ್ಬಿಷದ ಅಧಿಷ್ಠಾನ ಅಲ್ಲ. ಅಂತವರನ್ನೆಲ್ಲ ನಾನು ಕಂಡವರ ಮಾತಿನಿಂದ ನೀನು ಹೆಂಡತಿಗಾಗಿ ಬಂದೆ ಅಂತ ಹೇಳಿದ್ದು. ದಂಡನಾದವನಿಗೆ ಸಾಕ್ಷಿ ಹೇಳಿದವರೆಲ್ಲ ಕಂಡವರಂತೆ ಕಾಣುತ್ತಾರೆ. ಆದ್ರೆ ದಂಡಧರನಾದವನಿಗೆ ಅವನು ಯೋಗ್ಯ ಸಾಕ್ಷಿಯಾಗುವುದಕ್ಕೆ ಅರ್ಹನು ಅಂತ ಕಂಡ್ರೆ ನನಗೆ ಶಾಪ ವಿಮುಕ್ತನಾಗಿ ತನಗೆ ಉಪಕಾರವಾದ ಸ್ಥಿತಿಯಲ್ಲಿ ಗಂಧರ್ವ ಸ್ಥಿತಿಯಲ್ಲಿ ನೆಲೆ ನಿಂತಹ ಒಬ್ಬಾತನ ಮಾತು ಪ್ರಮಾಣವಾಗುತ್ತದೆ. ಪೂರ್ವ ಸ್ಥಿತಿಯಲ್ಲಿ ಕಬಂಧ. ಹೌದು, ಧನುನಾಮಕನಾದಂತಹ ಗಂಧರ್ವ ಶಾಪ ವಿಮುಕ್ತವಾದ ಮೇಲೆ ನಿಂತು ಆಡಿದಂತಹ ಮಾತು, ಬ್ರಹ್ಮವಾದಿನಿಯಾಗಿದ್ದಂತಹ ಮತಂಗ ಕನ್ಯೆ ಆಡಿದ ಮಾತು ಸರಿ ಅಲ್ಲ. ನಿಮ್ಮ ಪ್ರಕರಣದಲ್ಲಿ ಸತಿಯನ್ನು ಕಳೆದುಕೊಳ್ಳುವುದಕ್ಕೆ ಮೊದಲು ನನ್ನ ಎಡಬದಿಯಲ್ಲಿ ಸೀತಾ ಲಕ್ಷ್ಮಣರು ಇರುವಾಗ ಶರಭಂಗ ಸುತೀಕ್ಷ್ಣಾದಿಗಳನ್ನು ಕಾಣುತ್ತಾ ಬರುವಾಗ ಒಂದು ಋಷಿಗಳ ಸಮೂಹವೇ ಬಂದು ನನ್ನಲ್ಲಿ ದೂರು ಕೊಟ್ಟಿತು. ಆ ದೂರು ಕೊಟ್ಟಲ್ಲಿ
ಈ ವನಾಂತರ ಪ್ರದೇಶದಲ್ಲಿ ದುಷ್ಟರಿಂದ ದುರಾಚಾರಿಗಳಿಂದ ತುಂಬಿ ಹೋಗಿದೆ, ಹಾ. ಅವರೆಲ್ಲರನ್ನು ವಧಿಸಬೇಕು ರಾಮ ಅಂತ ಹೇಳ್ತಾ ಹಾ. ಎಲ್ಲೆಲ್ಲಿ ರಾಕ್ಷಸೀ ಕೃತ್ಯವನ್ನು ಮಾಡುವವರಿದ್ದಾರೆ ಅಂತ ಸೂಚಿಸುವುದಕ್ಕೆ ಹಾ. ಒಂದು ಜನಪದವನ್ನು ಗುರುತಿಸುವುದಕ್ಕಾಗುವಂತೆ ಅಲ್ಲಿರುವ ಜಲಾಶ್ರಯವನ್ನು ನಿಖರವಾದ ಮಾನದಂಡವಾಗಿರಿಸಿದರು. ಓಹೋ. ಮಂದಾಕಿನಿ ತೀರ ನಿವಾಸಿಗಳು, ಹಾ. ಗೋದಾವರಿ ತೀರ ನಿವಾಸಿಗಳು, ಹಾ. ಹೀಗೆ ಹೇಳ್ತಾ 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 ಹಾ. ಪಂಪಾ ತೀರ ನಿವಾಸಿಗಳು ಅಂತ ಆಡಿದ್ದಾರೆ. ಹೌದು. ಪಂಪಾ ತೀರದಲ್ಲಿ ಇಲ್ಲಿ ಬೇರೆ ದುಷ್ಟರು ನಾನು ಕೇಳಿದ ಹಾಗಿಲ್ಲ. ನಾನು ಮತ್ತು ಸುಗ್ರೀವ ಮಾತ್ರ ನಾಯಕರಿದ್ದದ್ದು. ಸುಗ್ರೀವ ಅದೇ ನ್ಯಾಯಕ್ಕೆ ಬಿದ್ದದ್ದು. ಅವನಲ್ಲಿರುವುದು ನ್ಯಾಯ, ನಿನ್ನಲ್ಲಿ ಅನ್ಯಾಯ, ಆದ್ದರಿಂದ ಸಂಘರ್ಷ ಅಂತ ಗೊತ್ತಾದಾಗ ಹಾ. ಯಾವ ಪ್ರಕರಣವೂ ಉಲ್ಲೇಖವಾಗುವುದಕ್ಕೆ ಮೊದಲು ಹಾ. ಪಂಪಾ ತೀರ ನಿವಾಸಿಗಳಲ್ಲಿ ಅಧರ್ಮಿಗಳಾದ ರಾಕ್ಷಸಿ ಸ್ವಭಾವದವರಿದ್ದಾರೆ, ಹಾ. ದಂಡಿಸಬೇಕು ಅಂತ ಆಗ್ರಹ ಇಲ್ಲದ ಋಷಿಮುನಿಗಳು ಹೇಳಿದ ಹಾ. ಮಾತನ್ನು ಪರಮ ಪ್ರಮಾಣ ಅಂತ ಅಂಗೀಕರಿಸಿದ ನಾನು ಹಾ. ದಾನವರುಗಳ ದುಷ್ಟರ ತಲೆ ತರಿದು, ಹೌದು, ಅದು ರಾಕ್ಷಸಿ ಸ್ವಭಾವ ಇದ್ದದ್ದರಿಂದ ಹಾ. ಅದನ್ನು ತಲೆ ತರೆಯಬೇಕಾದ ಕ್ಷೋಣಿಭಾರವನ್ನಿಳುಹುವ ಹಾ. ಬಿರುದನ್ನು ಹೊಂದಿ ಸೂರ್ಯವಂಶೀಯರಿಗೆ ಬಿರುದು, ಹೌದು, ಅಧಿಕಾರ ಇಲ್ಲ ಅಂತ ನಾನು ಇದ್ದದ್ದರಿಂದ ಸ್ಥಾಪಿಸಿದೆ. ಬಿಟ್ರೆ ಹಾ. ಭರತ ಏನು ಹೇಳದಿದ್ರು ಕೂಡ ಹಾ. ನಿನ್ನ ತಲೆ ಕಡಿಯುವುದಕ್ಕೋ ದಂಡಿಸುವುದಕ್ಕೋ ಹಾ. ನನಗೆ ಅಧಿಕಾರ ಉಂಟು. ಹಾ. ಯಾಕೆ ಅಂದ್ರೆ ಹಾ. ನಾನು ಯುವರಾಜನಾಗುವುದಕ್ಕೆ ಪೂರ್ವದಲ್ಲಿ, ಹೌದು, ಯುವರಾಜನಾಗಬೇಕು ಅಂತ ನಿರ್ಣಯವಾಗುವುದಕ್ಕೆ ಪೂರ್ವದಲ್ಲಿ ಹಾ. ನಾನು ವಿಶ್ವಾಮಿತ್ರರಿಂದ ಜೊತೆಯಲ್ಲಿ ಹೋದವ. ಹಾ. ಆ ಕಾಲದಲ್ಲಿ ತಾಟಕಿಯನ್ನು ಸಂಹರಿಸಬೇಕು ಅಂತ ಹೇಳುವಾಗ ಹಾ. ನನಗೇನೋ ಶಂಕೆ ಬಂತು. ಹಾ. ಆ ಶಂಕೆಯನ್ನು ಧಾರ್ಮಿಕವಾದದ್ದರಿಂದ ಲೋಕೋತ್ತರವಾದ ವಿಧಾನದಲ್ಲಿ ವಿಶ್ವಾಮಿತ್ರರು ನಿವಾರಿಸಿಕೊಟ್ಟು ಹಾ. ಆಗ ಅವರು ಏನ್ ಹೇಳಿದ್ರು ಗೊತ್ತುಂಟು? ಹಾ. ಪಾತಕಂ ವಾ ಸದೋಷಂ ವಾ ಹಾ. ಪ್ರಜಾರಕ್ಷಣ ಕಾರಣಾತ್ ಹೌದು, ಕರ್ತವ್ಯಂ ರಾಜಸೂನುನ. ಹಾ. ಇದು ನನಗೆ ಶಾಸನ. ಹಾ. ಪ್ರಜಾರಕ್ಷಣೆಗಾಗಿ ಅಲ್ವ? ಹೌದೌದು, ಪ್ರಜಾರಕ್ಷಣೆಗಾಗಿ. ಹಾ. ಪ್ರಜೆಗಳು ಅಂದ್ರೆ ಯಾರು? ನಿನ್ನ ರಾಷ್ಟ್ರದ ಪ್ರಜೆಗಳು ಅಂತ ನಾನು ತೆಕ್ಕೊಳ್ಳುವುದು. ಇಕ್ಷ್ವಾಕೂಣಾಮಿಯಂ ಭೂಮಿ. ಹಾ. ಇಕ್ಷ್ವಾಕು ವಂಶಸ್ಥರು ಧಾರ್ಮಿಕರಾಗಿದ್ದರೆ ಈ ಭೂಮಿಯಲ್ಲಿದ್ದವರೆಲ್ಲ ಅವರ ಪ್ರಜೆಗಳು. ಅದರಲ್ಲಿ ಮೃಗ ಪಕ್ಷಿ ಮನುಷ್ಯಾಣ. ಈಗ ಈ ವರ್ಗದಲ್ಲಿ ನೀ ಬರ್ತೀಯಲ್ಲ. ಹೌದಪ್ಪ. ನಿಗ್ರಹಾನುಗ್ರಹೇಶ್ವಪಿ, ಹಾ. ಅವರೆಲ್ಲರನ್ನು ಲಕ್ಷಿಸಿ ಅವರು ಹೇಳಿದ್ದು ಪ್ರಜಾರಕ್ಷಣ ಕಾರಣ. ಹಾ. ಆದ್ದರಿಂದಲೇ ಹಾ. ಪಾತಕ ಇದ್ರೂ ಮಾಡಬೇಕು. ಹಾ. ಪಾತಕ ಮಾಡಬಹುದು ಸೂರ್ಯವಂಶದವರು. ಹಾ. ಪ್ರಜಾರಕ್ಷಣೆ ಅದರಿಂದ ಆಗುತ್ತದೆ ಅಂತ ಆದರೆ ಹಾ. ಮಾಡಿದ ಮೇಲೆ ನೀನು ಪ್ರಾಯಶ್ಚಿತ್ತ ಮಾಡಿಕೋ. ಹಾ. ಪಾತಕ ನಿನಗೆ ಬರುವುದಲ್ವೋ? ಹಾ. ರಕ್ಷಣೆ ಸಿಕ್ಕಿದ್ರೆ ಸಮಗ್ರವಾಗಿ ಎಲ್ಲರಿಗಲ್ವೋ? ಹಾ. ಏಕದೇಶ ನ್ಯಾಯದಿಂದ ನಿನಗೆ ಮಾತ್ರ ಒಳ್ಳೆಯದಾಗಬೇಕು ಅಂತ ಪ್ರಜೆಗಳಿಗೆ ಅಹಿತವಾಗುವುದನ್ನು ಸಹಿಸಬೇಡ. ಅದನ್ನಾದ್ರೂ ಮಾಡು, ಸ್ತ್ರೀವಧೆ ಆದ್ರೂ ಮಾಡು, ಹಾ. ನಿನಗೆ ಪ್ರಾಯಶ್ಚಿತ್ತ ಆದ್ರೂ ಸಿಗ್ತದೆ. ಹೌದು. ದೋಷ ಇದ್ದರು ನೀನು ಅದರಿಂದ ದೂಷಿತನಾಗಿತ್ತಿ ಆಗ್ಲಿ. ಒಬ್ಬನಿಗೆ ಕೆಡುಕಾದರೂ 10 ಮಂದಿಗೆ ಒಳ್ಳೆಯದಾಗುತ್ತದಾದ್ರೆ ಸೂರ್ಯವಂಶದವರ ಅಂಥದ್ದನ್ನು ಆಯ್ಕೆ ಮಾಡಿ ಮಾಡುವುದಕ್ಕೆ ಬದ್ಧರಿದ್ದಾರೆ ಎಂಬುದರಿಂದ ಇದು ವ್ಯಾವಹಾರಿಕ ನ್ಯಾಯವೇ. ಆದ್ದರಿಂದಲೇ ಅದೇ ಸಾಕಾಗ್ತದೆ ಅಂತ. ಕರ್ತವ್ಯಂ ರಾಜಸೂನುನ, ರಾಜನ ಮಗನಾದವನು ಇದನ್ನು ಆಯ್ಕೆ ಮಾಡಿ ಮಾಡಬೇಕಾಗುತ್ತದೆ. ಈಗ ಸುಗ್ರೀವ ಬಂದು ಹೇಳಿದ ಒಂದು ಪ್ರಕರಣ ಗೊತ್ತಾದ ಮೇಲೆ ಪ್ರವೇಶಿಸಿದ್ದು ಹೇಗೆ ಅಂತ ಕೇಳುವುದಕ್ಕೆ ಧರ್ಮಶಾಸ್ತ್ರೀಕಾರರು ಏನ್ ಹೇಳ್ತಾರೆ ಗೊತ್ತುಂಟು? ನನ್ನಂತವರಿಗೆ ನಿರ್ದೇಶವಾಗಿ ಕರ್ತೃ ಕಾರಯಿರ್ತೃ, ಪ್ರೇರಕ ಅನುಮೋದಕ, ಇವರೆಲ್ಲರೂ ಕೂಡ ಒಂದು ಕೃತ್ಯದಲ್ಲಿ ಸಮಾನ ಭಾಗಿಗಳಾಗುತ್ತಾರೆ. ಹೌದು. ಗೊತ್ತಿಲ್ಲದಿದ್ದರೆ ಒಂದು ರೂಢಿಯಲ್ಲೇ ಒಂದು ಮಾತು ಉಂಟು, ನೋಡದಿದ್ರೆ ಅದಿಲ್ಲ ಅಂತ ಲೆಕ್ಕ. ಹೌದಪ್ಪ ಅಲ್ವಾ? ಸೂತಕದಲ್ಲಿ ಕಾರ್ಯಕ್ರಮಗಳಾಗ್ತದೆ. ನಿನಗೆ ಅಂಥದ್ದೆಲ್ಲ ಬೇಗ ಜನಪದದ ಅದೇ ನಿನಗೆ ಜನಪದದಲ್ಲಿದ್ದ ಶಿಷ್ಟಾಚಾರ ರೂಢಿ ಆಚಾರಗಳು ಚೆನ್ನಾಗಿ ಗೊತ್ತಿದ್ದರಿಂದ ಅದನ್ನು ಉಲ್ಲೇಖಿಸಿದೆ. ಆದ್ದರಿಂದ ನೋಡದೇ ಇದ್ರೆ ಅದನ್ನು ನಾವು ಗಮನಿಸಲಿಲ್ಲ, ನಮ್ಮ ಗಮನಕ್ಕೆ ಬರಲಿಲ್ಲ ಅಂತ ಆಗಬೇಕಾಗ್ತದೆ. ಗೊತ್ತಾದ ಮೇಲೆ ಸುಮ್ಮನಿದ್ದರೆ ಅನುಮೋದನೆ ಕೊಟ್ಟಂತಾಗುತ್ತದೆ. ಹೌದು, ಸತೀದೇವಿಯೇ ಹೇಳಿದ್ದಾಳೆ. ಈಗ ಸಂಬಂಧವೇ ಇಲ್ಲದೆ ದಕ್ಷ ಯಜ್ಞ ಆಗುತ್ತಾ ಇರುವಾಗ ಗೊತ್ತಿದ್ದವರು ಪ್ರತಿಭಟಿಸಬೇಕು. ಇದು ಪಾತಕಕರವಾದ ಶಿವದ್ವೇಷಕರವಾದ ಕೃತ್ಯವಾದದ್ದರಿಂದ ಗೊತ್ತಾಗಿ ಪ್ರತಿಭಟಿಸಬೇಕು. ಅದಲ್ಲದಿದ್ರೆ ಬಿಟ್ಟು ದೂರ ಸರಿಯಬೇಕು. ಇದಾಗುವಾಗ ನಾನಿರುವುದಿಲ್ಲ ಅಂತ ಸಾಮರ್ಥ್ಯ ಇದ್ದು ದಂಡಿಸದೇ ಇದ್ದವರು ಪಾತಕಿಗಳಾಗುತ್ತಾರೆ. ಖಂಡಿತ ಇದು ದೈವಿಕವಾಗಿ ಮಾನುಷಿಕವಾಗಿ ಮೃಗೀಯವಾಗಿ ವಿವೇಕ ಇದ್ದವರಲ್ಲಿ ಅನ್ವಯವಾಗಬಹುದಾದಂತಹ. ಆದ್ದರಿಂದ ಇಲ್ಲೊಂದು ಹೇಯವಾದ ಕೃತ್ಯವಾಗುತ್ತದೆ, ಅದನ್ನು ದಂಡಿಸಬೇಕು ಎಂಬುದಕ್ಕಾಗಿ ನಾನು ಬಂದು ಸುಗ್ರೀವ ದೂರು ಕೊಟ್ಟ ಮೇಲೆ ನನಗೆ ಸಂಬಂಧ ಇಲ್ಲ, ಅಧಿಕಾರ ಇಲ್ಲ ಅಂತ ಉಳಿಯುವುದಕ್ಕಾಗುವುದಿಲ್ಲ. ಹೀಗೆ ಸೂರ್ಯವಂಶೀಯ ಅಧಿಕಾರ, ಋಷಿಮುನಿ ಪ್ರಣೀತವಾದ ಅಧಿಕಾರ, ಸ್ಮೃತ್ಯುಕ್ತವಾದಂತಹ ಅಧಿಕಾರ, ಶಿಷ್ಟಾಚಾರ, ಇದೆಲ್ಲ ನೆಲೆಯಿಂದಲೂ ಕೂಡ ಕೆಟ್ಟದ್ದನ್ನು ದಂಡಿಸುವಂತಹ ಪ್ರವೃತ್ತಿಯಿಂದ ನಾನು ಹೊರಟೆ. ಆಗ ಅದನ್ನು ಬೇಟೆಯ ವಿಧಾನದಲ್ಲಿ ನೀನು ಅನುಷ್ಠಾನಕ್ಕೆ ತಂದೆ ಅಂತ ಆಡಿದೆ. ಬೇಟೆಯೇ ಹೌದಾದರೆ ತಿನ್ನುವುದಕ್ಕೆ ಸಂಬಂಧಿಸಿ ನೀನು ಹೇಳಿದ್ದು. ಬೇಟೆಯಲ್ಲಿ ಕೊಲ್ಲುವುದು ತಿನ್ನಬಹುದಾದದ್ದನ್ನು ಮಾತ್ರ ಅಲ್ಲ. ನೀನು ಗಮನಿಸು, ಬೇಟೆಯಲ್ಲಿ ಕೊಂದದ್ದನ್ನೆಲ್ಲ ತಿನ್ನುತ್ತೇವೋ? ಕ್ರೂರ ಮೃಗಗಳು ಎಷ್ಟೋ ಇದೆ. ಅಂದ್ರೆ ಅವುಗಳು ಪ್ರಕಟಿಸುವ ಕ್ರೌರ್ಯವನ್ನು ಆಧರಿಸಿ ಅವುಗಳನ್ನು ಈಗ ತುಂಬಾ
ಮನೋಹರವಾದಂತಹ ನವಿಲನ್ನು ಕೂಡ ಕೆಲವೊಮ್ಮೆ ನಾವು ಬಡಿದಟ್ಟಬೇಕಾಗ್ತದೆ. ಹೌದು. ಸ್ವಭಾವದಿಂದ ಅದು ಕ್ರೌರ್ಯವನ್ನು ತೋರಿದರೆ ಅಲ್ವೋ? ಹೌದು. ಅಂದರೆ ಅದು ಕಾಣುವಾಗ ಸಾಧುವಿನಂತೆ ಕಾಣ್ತದೆ, ಪ್ರವೃತ್ತಿಯಿಂದ ಕ್ರೌರ್ಯವನ್ನು ತೋರಿದರೆ ಬೆಳೆಯನ್ನೆಲ್ಲ ತಿಂತದೆ ಅಲ್ವೋ? ಹೌದು. ಆಗ ಅದನ್ನು ನಾವು ನಿವಾರಿಸಲೇಬೇಕಾಗುತ್ತದೆ. ಹೌದು. ಸ್ವಭಾವದಿಂದ ಈಗ ನೀನು ಸ್ವರೂಪದಿಂದ ವಾನರತ್ವ ಉಂಟು, ಸ್ವಭಾವದಿಂದ ನಿನಗೆ ಮೃಗರಾಜನಾದ ಸಿಂಹವನ್ನು ಮೀರಿಸುವ ಕ್ರೌರ್ಯ ಉಂಟು ಅಂತಾದ್ರೆ ಎಲ್ಲಿ ನಿಂತು ಹೊಡೆದರೂ ಅಪಚಾರವಾಗುವುದಿಲ್ಲವ? ಅಂಥದ್ದೇನು ಕಂಡೆ ನನ್ನಲ್ಲಿ? ನಿನ್ನಲ್ಲಿ ಮಾಡಿದ ಪಾತಕ ಕೃತ್ಯ ನಿನ್ನಲ್ಲೇ ಕೇಳ್ತೇನೆ. ತಮ್ಮನ ಸತಿಯ ಮುಟ್ಟುವುದು ಅಯ್ಯ ತಮ್ಮನ ಸತಿಯ ಮುಟ್ಟುವುದು ಮಾಡ್ಲಿಲ್ವ ನೀನು? ಮಾಡಿದ್ದೇನೆ. ಅತ್ಯಂತ ಹೇಯವಾದ ಕೃತ್ಯ ಅಲ್ವಾ? ಮಾಡುವುದಕ್ಕೆ ಕಾರಣವಾದ ಸಂದರ್ಭದಿಂದ ಆ ಪ್ರಕರಣದ ನಂಟು ತೊಡಗುತ್ತದೆ ನಿನಗೆ. ಕ್ರೋಧದಿಂದ ಕಾಮ ಹುಟ್ಟಿಕೊಂಡಿತ್ತು. ಆಗಲಿ. ಈಗ ನೀನು ದಂಡಿಸುವ ಅಧಿಕಾರವನ್ನು ಹೊಂದಿದ ಅಗ್ರ ಜನ್ಮ ಸುಗ್ರೀವನಿಗೆ. ಹೌದು. ಅವನು ದಂಡಾರ್ಹವಾದ ಅಪರಾಧ ಮಾಡಿದ್ದಾನೆ ಅಂತ ನೀನು ನಿರ್ಣಯಿಸಿದ್ದಲ್ವ? ವಿಚಾರಣೆ ಮಾಡಿದ್ಯೋ ಅವನನ್ನು? ವಿಚಾರಣೆ ಬಿಟ್ಟು ಅವನನ್ನು ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ, ಯಾಕಂದ್ರೆ ದೃಕ್ಸಾಕ್ಷಿ ಇತ್ತು. ಈಗ ಇನ್ನು ನೀನು ನಿನ್ನನ್ನು ವಿಚಾರಣೆ ಮಾಡಬೇಕಿತ್ತು ಅಂತ ಹೇಳಲಿಕ್ಕಿಲ್ವಲ್ಲ? ನಿನ್ನ ತಮ್ಮನಿಗೆ ನೀವು ಮಾಡದ ವಿಷಯ. ಅವನಿಗೆ ಉಚಿತವಾದ ವಿಧಾನದಲ್ಲಿ ನೀ ದಂಡನೆಯನ್ನು ವಿಧಿಸಿದ್ಯೋ? ಖಂಡಿತ. ಹೇಗೆ ಉಚಿತ? ಈಗ ನಾನು ಕಣ್ಣಾರೆ ಕಂಡದ್ದು, ಸಿಂಹಾಸನದಲ್ಲಿ ಅವ ಕುಳಿತಿದ್ದ. ಅವನಿಗೆ ಹಕ್ಕಿರ್ಲಿಲ್ಲ. ನಾನು ಬಂದಿದ್ದೇನೋ ಇಲ್ಲೋ ಒಂದು ಇತ್ಯರ್ಥ ಆಗದೆ ಔಪಚಾರಿಕವಾಗಿ ತಾತ್ಕಾಲಿಕ ವ್ಯವಸ್ಥೆ ಅಂತೇಳಿ ಹೇಳಬೇಕಿತ್ತು. ಇವ ಶಾಶ್ವತ ವ್ಯವಸ್ಥೆಗೆ ಒಳಪಟ್ಟಿದೆ. ಒಂದೇ ಅಪರಾಧವನ್ನು ಮಾಡಿದವರು ಬೇರೆ ಬೇರೆ ಸ್ತರದಲ್ಲಿದ್ದರೆ ಅದರಲ್ಲಿ ಒಬ್ಬನನ್ನು ಮಾತ್ರ ದಂಡಿಸಿದರೆ ಅದಕ್ಕೇನು ಅಂತ ಹೆಸರು? ಹಾಗೆ ಕ್ರಮವೇ ಇಲ್ಲ. ಇಲ್ಲಲ್ಲ? ಇಲ್ಲ. ಈಗ ಅವನನ್ನು ಪೀಠದಲ್ಲಿ ಕುಳ್ಳಿರಿಸಿದ ಜಾಂಬವರು ತಾವು ಕುಳ್ಳಿರಿಸಿದ್ದಲ್ಲ ಅಂತ ಈಗ ಹೇಳಿ ಅವರನ್ನು ಪೀಠದಲ್ಲಿ ಕುಳ್ಳಿರಬೇಕು ಅಂತ ನಿರ್ಬಂಧಿಸಿ ಶಾಸನವನ್ನು ಬಲ್ಲ, ಆಚಾರವನ್ನು ಬಲ್ಲ, ಕಪಿಕುಲದ ಸರ್ವಗ್ರತೆಯನ್ನು ಅರಿತಂತವರು ಅವನೇ ರಾಜನಾಗಬೇಕು ಅಂತ ಒತ್ತಾಸೆಯಿಂದ ಏರಿಸಿ ಅರಾಜಕವಾಗದಂತೆ ಕಿಷ್ಕಿಂಧೆಯನ್ನು ತಡೆದದ್ದು ತಾವಲ್ಲ ಅಂತ ಈಗ ಹೇಳಿ ಹೀಗಿದ್ದಾರಲ್ಲ ನಿನ್ನ ಜೊತೆ. ಅವರೆಲ್ಲರೂ ಹೇಳಿದಂತೆ ಮನಸ್ಸಿಲ್ಲದ ಮನಸ್ಸಿನಿಂದ ಸುಗ್ರೀವ ಕುಳಿತಿರುವಾಗ ಅವರೆಲ್ಲದ ಹೌದು ಅಂತ ಈಗ ನಾನು ಹೇಳಿದ ಮೇಲೆ ಅವರನ್ನು ದಂಡಿಸ್ತೀಯೋ? ಜಾಂಬವ ಸುಷೇಂದ್ರ ಇಲ್ಲೇ ಇದ್ದಾರೆ.
ಆದ್ರೆ ನಮ್ಮ ಪ್ರಕರಣಕ್ಕೆ ಅವರನ್ನು ಸಾಕ್ಷಿಗೆ ಕರೆಯುವುದು ಬೇಡ. ಸಾಕ್ಷಿ ಅಲ್ಲ ಅವರನ್ನು ಇಲ್ಲಿಯ ತನಕ ಸಾವಿರಾರು ವರ್ಷ ಕಳೆದರು. ಆ ಕೃತ್ಯ ಈಗ ಅವ ಪೀಠದಲ್ಲಿ ಕುಳಿತದ್ದ ಅಪಚಾರವಾದ್ರೆ ಕುಳ್ಳಿರಿಸಿದವರದ್ದು ಘೋರ ಅಪಚಾರ ಅಲ್ವೋ? ಅವರನ್ನು ಸ್ವಜನರು ಅಂತ ಎಡಬಲದಲ್ಲಿ ಇಟ್ಟುಕೊಂಡು ಸಾವಿರಾರು ವರ್ಷ ಬದುಕಿದ್ದಿ, ಈಗ ಒಬ್ಬನಿಗೆ ಒಂದು ನ್ಯಾಯ ಇನ್ನೊಬ್ಬರಿಗೆ ಇನ್ನೊಂದು ನ್ಯಾಯ ಆಗ್ಲಿಲ್ವೋ? ಅವರೇನು ರಾಜ್ಯ ಬಿಟ್ಟು ಹೋಗ್ಲಿಲ್ಲ, ಅಲ್ಲಿ ನೀನು ಹೊರಗೆ ಹಾಕಲಿಲ್ಲ ಅಂದೆ. ಹೌದು. ಈಗ ಪೀಠದಲ್ಲಿ ಕುಳಿತದ್ದು ತಪ್ಪಾದ್ರೆ ಏರಿಸಿದವರದ್ದೆಂತದ್ದು? ಅಲ್ಲ, ಅವರು ಏರಿಸಿದ್ದು ನಾವು ಎಂಬ ಘಂಟಾಘೋಷವಾಗಿ ಏನು ಹೇಳಿದವರಲ್ಲ. ಈಗ ನಾನು ಹೇಳ್ತಾ ಇದ್ದೇನೆ ಮಾತ್ರ ಅಲ್ಲ, ಅವರು ಅಂತ ಹೇಳದೆ ನಿನ್ನಲ್ಲಿ ಕೇಳ್ತೇನೆ. ಏರಿಸಿದ್ದು ಇವರು ಅಂತ ಅನೇಕರು ಹೇಳಿದಾಗ ಅವರನ್ನು ಬಾಯಿ ಮುಚ್ಚಿಸಿ ನೀ ಸೆರೆಯಲ್ಲಿರಿಸಿಕೊಂಡಿದ್ದಿ. ಇದು ಸ್ಪಷ್ಟವಾಗಿ ಇಲ್ಲಿ ಈಗ ಪಕ್ಷಾಂತರ ಮಾಡಿದ ಕಪಿಗಳ ಮೂಲಕವಾಗಿಯೂ ನನಗೆ ಅರಿತಂತಹ ವರ್ತಮಾನ. ಹೌದು. ಆದ್ದರಿಂದಲೇ ಸುಗ್ರೀವನ ಪರವಾಗಿ ನ್ಯಾಯ ಉಂಟು, ವಿಚಾರಣೆ ಮಾಡಬೇಕಾದ ವಿಧಿ ಬೇರೆ ಉಂಟು ಅಂತ ಹೇಳುವಾಗ ನ್ಯಾಯದ ಪರವಾಗಿ ಧ್ವನಿ ಎತ್ತಿದವರನ್ನೆಲ್ಲ ದಂಡದ ಬಲದಿಂದ ಭುಜದ ಬಲದಿಂದ ಸೆರೆಯಲ್ಲಿರಿಸಿದವನು ಅನ್ಯರ ನ್ಯಾಯಾನ್ಯಾಯ ವಿವೇಚನೆಯನ್ನು ಹೇಗೆ ವಿಮರ್ಶಿಸುವುದಕ್ಕಾಗ್ತದೆ? ನಾನು ಒಮ್ಮೆ ನ್ಯಾಯ ತೀರ್ಮಾನ ಮಾಡಿ ಆಯಿತು, ಈ ರಾಷ್ಟ್ರದಲ್ಲಿ ನಾನು ಸರ್ವಾಧಿಕಾರಿ, ಹಾಗೆಂದ ಜಾಂಬವರ ಹತ್ರ ಗೌರವ ಇಲ್ಲ ಅಂತಲ್ಲ. ಸರ್ವಾಧಿಕಾರಿಯೊಬ್ಬ ತನ್ನ ಯಾವುದೇ ಶಿಕ್ಷೆಯನ್ನು ಹಿಂದೆ ತೆಕ್ಕೊಂಡ ಅಂತ ಹೇಳಿದ್ರೆ ಅವ ಅಪರಾಧಿತ್ವವನ್ನು ಒಪ್ಪಿಕೊಂಡಾಗ್ತದೆ. ಅದ್ವೇದನೆ ಕಷ್ಟ ಆದ್ದು. ಹೌದು, ಆದ್ರಿಂದ ಈಗ ಇದು ಒಪ್ಪಲಿಕ್ಕೆ ಆಗುದಿಲ್ಲ ಅಂತಲೋ, ಅದೇ ಕಷ್ಟ ಆದದ್ದು ಅಂತ ಹೇಳಿದ್ದು. ಆದ್ದರಿಂದಲೇ ಹೇಳಿದ್ದು ಈಗ ನಿನ್ನದೇ ನ್ಯಾಯ ಹೌದಾದ್ರೆ ಒಮ್ಮೆ ಅನುಷ್ಠಾನಕ್ಕೆ ತಂದದ್ದನ್ನು ಹಿಂದೆ ತೆಗೆದುಕೊಳ್ಳದಿದ್ರೆ ಅದು ಸರಿಯಾಗ್ತದೆ ಅಂತ ಆದ್ರೆ, ನಾನು ಬಿಟ್ಟದ್ದನ್ನು ಹಿಂದೆ ತೆಗೆದುಕೊಳ್ಳದಿದ್ರೆ ಸರಿ ಅಂತ ಆಗ್ತದೆ. ಈಗ ನಿನ್ನ ಮೇಲೆ ನನಗೆ ಅಧಿಕಾರ ಉಂಟು ಸೂರ್ಯವಂಶದ ನೆಲೆಯಲ್ಲಿ. ನೀನು ಒಪ್ಪಿದ್ರು ಒಪ್ಪದಿದ್ರು ಇದ್ದದ್ದನ್ನು ಪ್ರಯೋಗಿಸುವುದಕ್ಕೆ ಅರ್ಹತೆ ಇರುವಾಗ, ಬಲ ಇರುವಾಗ ಸರಿ. ಹಾಗಾದ್ರೆ ಹೀಗೆ ವ್ಯವಸ್ಥೆ ಮಾಡುವ. ನಾನು ಮಾಡಿದ ನನಗೆ ನೀರು ವ್ಯವಸ್ಥೆ ಮಾಡುದು ಬೇಡ ಅಲ್ಲ, ನಾನು ಮಾಡಿದಂತಹ ತಪ್ಪನ್ನು ಹಿಂದೆ ತೆಕ್ಕೊಳ್ಳಬಹುದು ಎಂಬಂಥದ್ದಿದ್ರೆ ನೀನು ಮಾಡಿದ್ದನ್ನು ಹಿಂದೆ ತೆಕ್ಕೊಳ್ಳಿಕ್ಕೆ ಆಗ್ತದೆ. ಅದೇ ಹೇಳ್ತೇನೆ. ಈಗ ಇದು ನಾನು ಬಿಟ್ಟದ್ದು ಯಾಕೆ ಎಂಬುದನ್ನು ಪ್ರಶ್ನಿಸಿದ್ದಾಗ ಅದನ್ನು ಹೇಳಬೇಕಾಗ್ತದೆ. ಮಾತ್ರ ಅಲ್ಲ, ಅವಕಾಶ ಇಲ್ಲದಂತೆ ತಪ್ಪು ಮಾಡಿದ್ದಿ ನೀನು, ಅದನ್ನು ಹೇಳುವುದಕ್ಕೆ ಹೇಳಿದ್ದು. ನ್ಯಾಯವೇ ತಮ್ಮನೆ ಸತ್ಯ ಮುಟ್ಟುವುದು, ವಿಚಾರಣೆ ಮಾಡಬಹುದಾಗಿತ್ತು. ಆಕ್ರೋಶದಲ್ಲಿ ಪ್ರಮಾದ ಆಗಿ ಹೋಗ್ತದೆ. ಈಗ ನೀನು ಸತ್ಯ ಅಂತ ಭಾವಿಸಿ ಪೀಠದಲ್ಲಿ ಕುಳಿತುಕೊಳ್ಳಿಲ್ಲ, ತಿಳಿದ ಮೇಲೆ ಒಂದು ಕ್ಷಣ ಆದ್ರೂ ಪೀಠದಲ್ಲಿ ಇದ್ದನೋ ಬಂದು ಶರಣಾಗತನಾದ. ಆ ಶರಣಾಗತಿಯ ಭಾವದ ಪ್ರಾಮಾಣಿಕತೆಯನ್ನು ಪರಿಶೀಲಿಸುವ ಗೋಜಿಗೂ ಹೋಗದೆ ಅವನ ಮನಸ್ಸನ್ನು ಚೆನ್ನಾಗಿ ಅರಿತಿರಬಹುದಾದ ರುಮೆಯನ್ನು, ರುಮಾದೇವಿ ಅಂತಲೇ ಆಡು, ಅವಳನ್ನು ಬಲಾತ್ಕಾರದಿಂದಲೇ ವಶೀಕರಿಸಿರಿಸಿರಬಹುದಾದ ನೀನು ಮನಸ್ಸರಿತ ಮೇಲೂ ಮನಸ್ಸನ್ನು ವಶದಲ್ಲಿಟ್ಟ ಮೇಲೂ ಅವನನ್ನು ದಂಡಿಸುವುದಕ್ಕೆ ಹೊರಟದ್ದು ಅತ್ಯಂತ ಹೇಯವಾದ ಕೃತ್ಯವಾಗುತ್ತದೆ. ಅವಳ ಮನಸ್ಥಾನದಲ್ಲಿದ್ದ ಸತಿ ನಿನ್ನ ವಶದಲ್ಲಿರುತ್ತಾ ಅವನು ದಂಡ್ಯ ಅಂತ ರಾಜ್ಯದಿಂದ ಬಾಹಿರವಾಗಿಸಿದೆ. ರಾಜ್ಯದಿಂದ ಬಾಹಿರವಾಗಿಸಿದವರ ಜೊತೆಗೆ ಬಂದರೆ ವನವಾಸದ ನಾಗರಿಕ ನಿರ್ಬಂಧಕ್ಕೆ ತೊಡಕೇನು ಇಲ್ಲ. ಅವನ ಮನೆಯಿಂದ ಹೊರಗಾಕಿದ್ದೌದು. ಹೌದು, ಮನೆಯಿಂದ ಹೊರಗಿದ್ದವನ ಸನಿಹಕ್ಕೆ ಹೋಗುವಾಗ ತರು ನೆರಳನ್ನ ಆಶ್ರಯಿಸಿದ್ದವನು. ಹೌದೌದು, ಅನಿಕೇತನನಾಗಿದ್ದದ್ದು. ಆದ್ರೆ ಮನೆ ಬಿಟ್ಟಿದ್ದದ್ದು. ಅವನ ಹತ್ರ ಇದ್ದದ್ದೆಲ್ಲ ದೊಡ್ಡ ದೊಡ್ಡ ಮನುಷ್ಯ, ವಾನರೇಶ್ವರರೆಲ್ಲ ಕೇಳಿದ್ದು ದೊಡ್ಡ ದೊಡ್ಡ ಮನುಷ್ಯರನ್ನು ಅಂತ ಹೇಳಿದ್ರೆ ತನಗೆ ನಾಗರಿಕತೆ ಇತ್ತು ಅಂತಲ್ವ? ಅಲ್ಲ, ಈಗ ಅವ ಹೇಳಿದ್ದ ಅವನನ್ನು ಈಶ್ವರ ಅಂತಲೋ, ಅವ ಕೇಳಲಿಕ್ಕೆ ಹೊರಟದ್ದು ಯಾರನ್ನು ಅವರೆಲ್ಲ ಈಶ್ವರರು ಅಂತಲೋ? ಈಗ ಯಾರನ್ನು ಹೇಳಿದ್ರು? ಅವನವರನ್ನಲ್ಲ, ಅವನ ಜೊತೆಯಲ್ಲಿದ್ದವರನ್ನು ನೀವು ಪ್ರಭುಗಳು ಅಂತ ಹೇಳಿದ್ರೆ ಹೌದು, ರಾಜರು ಅಂತ ನಾವು ಆಡ್ತೇವೆ. ಆಡಿದವರಿಗೆಲ್ಲ ಪಟ್ಟ ಉಂಟು, ಕಿರೀಟ ಉಂಟು, ಕತ್ತಿ ಉಂಟು ಅಂತಲ್ಲ. ಯೋಗಿಗಳನ್ನು ರಾಜರು ಅಂತಲ್ವ? ಯೋಗಿ ರಾಜರು ಇರಬಹುದು. ವ್ಯಕ್ತಿತ್ವದ ಯೋಗ್ಯತೆಯಿಂದ ಮಾನ್ಯತೆ ಕೊಟ್ಟರೆ ಅದನ್ನೆಲ್ಲ ವಿಡಂಬನೆ ಮಾಡಬೇಡವಾಗಿ. ಆದ್ದರಿಂದ ಅವರ ಯೋಗ್ಯತೆಯನ್ನು ಹನುಮಂತನೋ ನಳಾದಿಗಳು ಇವರನ್ನೆಲ್ಲ ಅವರು ಹೇಗೆ ಸ್ವೀಕರಿಸಿದ್ದಾರೆ ಅವರ ಆ ಭಾವದಿಂದ ಅವ ಕರೆದಿರಬಹುದು. ಆದ್ರೆ ಅವನು ಮನೆಯಿಂದ ಬಾಹಿರನಾಗಿ ಆರಣ್ಯಕ ಪ್ರದೇಶದಲ್ಲಿದ್ದದ್ದು. ಆಶ್ರಮಸ್ಥರಾದವರ ಮನೆಯಂಗಳಕ್ಕೆ ಹೋಗುವುದಿಲ್ಲ ಅಂತ ನನಗಿಲ್ಲ. ಈಗ ಅವರಲ್ಲಿ ನಾನು ಹೋಗಿ ಸಂಧಿಸುವುದೇ ಇಲ್ಲ ಅಂತಿಲ್ಲ. ಋಷಿ ಮುನಿಗಳ ಜೊತೆಯಲ್ಲಿ ಒಡನಾಡ್ತಾ ಬಂದವನು ನಾನು. ಆ ಕಾರಣದಿಂದ ಆರಣ್ಯಕವಾದ ಸಂಸ್ಕೃತಿಯನ್ನು ಸೇವಿಸಬೇಕಾದ ವಿಧಾನ, ಆರಣ್ಯಕವಾದದ್ದೆಲ್ಲ ನಿಯಮಕ್ಕೆ ಬಾಹಿರವಾದದ್ದು. ಅಂದ್ರೆ ಋಷಿ ಮುನಿಗಳೆಲ್ಲ ಸ್ವೇಚ್ಛಾಚಾರಿಗಳು ಅಂತ ಹೇಳಬೇಕಾಗ್ತದೆ. ಅಲ್ಲ, ಅತ್ಯಂತ ಹೆಚ್ಚು ನಿಯಮ ನಿಷ್ಠೆಗೆ ಬದ್ಧರಾದಂತಹ ಸುಸಂಸ್ಕೃತರಿರುವ ಆ ನಾಗರಿಕ ಸಂಸ್ಕೃತಿಯ ತಾಯಿ ಬೇರಾದ ಆರಣ್ಯಕರೆಲ್ಲ ಇರುವುದು ವನ ಮಧ್ಯದಲ್ಲಾದದ್ದರಿಂದ ವನ ಮಧ್ಯದಲ್ಲಿ ಎಲ್ಲವೂ ಸ್ವೇಚ್ಛೆ ಅಲ್ಲ, ಮೃಗೀಯ ಪ್ರವೃತ್ತಿ ಸ್ವೇಚ್ಛೆ. ಹಾಗೆ ಅಂತ ಅತ್ಯಂತ ಸುಸಂಸ್ಕೃತ ಪ್ರವೃತ್ತಿಯಾದ ಮುನಿ ಪ್ರವೃತ್ತಿ ನಿರ್ಬಂಧಿತವಾದದ್ದು, ಅದು ಪರೇಚ್ಛೆ ಪರಾತ್ಪರೇಚ್ಛೆಗೆ ಅನುಗುಣವಾಗಿರುವುದು. ಆದ್ದರಿಂದ ಎಲ್ಲವೂ ಉಂಟು ಇಲ್ಲಿ. ಕೆಲವೊಮ್ಮೆ ಉಲ್ಲೇಖಗಳಲ್ಲಿ ಮೂಲ ಅಂದ್ರೆ ನಿಜವಾಗಿ ನಡೆದಲ್ಲಿ ಮತ್ತು ಉಲ್ಲೇಖದಲ್ಲಿ ಅಂದ್ರೆ ಮತ್ತೆ ಹೇಳಲ್ಪಟ್ಟದಲ್ಲಿ ವ್ಯತ್ಯಾಸ ಇರ್ಲಿಕ್ಕೂ ಸಾಕು, ಅದನ್ನು ನಾನು ಅಲ್ಲಗಳೆಯುವುದಿಲ್ಲ. ಜಿಯ ನೀವೀಗೆಂದ ರಾಯ ಸಚಿವರು ನಾವು ಅಂತ ನಿನ್ನನ್ನು ಸ್ವಾಗತಿಸಲಿಕ್ಕೆ ಬಂದವ ಹೇಳಿದ್ದಾರಂತೆ. ಹಾಗಾದ್ರೆ ಅವ ರಾಯ, ಇವ ಸಚಿವ, ಅದು ನಾಗರಿಕ ಪ್ರಪಂಚವೇ ಅಲ್ವಾ? ಈಗ ನೀನೀಗ ನಿನ್ನಲ್ಲಿ ಕೇಳ್ತೇನೆ, ಅವ ಹಾಗೆ ಹೇಳುವುದಕ್ಕೂ ಕಾರಣ ಅಲ್ಲ, ಹೇಳಿದ್ದಾನೆಂತ ನಾನು ಪ್ರಮಾಣ ಮಾಡಲಿಕ್ಕೆ ಸಿದ್ಧನಿಲ್ಲ. ಹೌದು, ನೀನು ಹೇಳಿದ್ದನ್ನು ಒಪ್ಪಿಯೇ ನಾನು ಮಾತಾಡ್ತಾ ಇರೋದು. ಮಾಯಾವಿಯ ಜೊತೆಯಲ್ಲಿ ಗುಹಾಂತರಾಳದಲ್ಲಿರುವಾಗ ನೀನೇನಿಲ್ಲಿ
ನಾನಲ್ಲಿ ಒಳಗಿದ್ದೆ. ಒಳಗಿರುವಾಗ ಇಲ್ಲಿಗೆ ಏನು ನೀನು? ಇಲ್ಲಿ ಕಿಷ್ಕಿಂದೆಗೆ ಎಂತದ್ದು? ಕಿಷ್ಕಿಂದೆಗೆ ಅದು ಅರಾಜಕ ಅಲ್ಲ, ಅಲ್ಪಕಾಲಕವಾಗಿ ಏನೂ ರಾಜ್ಯ ಇಲ್ಲದೆ ನೀನು ಅಲ್ಪಕಾಲ ನನ್ನ ಮಂತ್ರಿಮಂಡಲ ಇತ್ತು. ಹೌದಲ್ಲ, ಇಲ್ಲಿ ಉಂಟಲ್ಲ. ಈಗ ನೀನು ಬಂದ ಮೇಲೆ ಒಂದು ಮಂತ್ರಿಮಂಡಲ, ಪೀಠ, ಅಧಿಕಾರ, ಅಲ್ಲಿ ಅಭಿಷೇಚನ ಇದೆಲ್ಲ ಉಂಟು ನಿಮ್ಮಲ್ಲಿ? ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಉಂಟು. ಹೌದು. ಈಗ ನಿಜವಾಗಿ ಕೊನೆಯ ಬಾರಿಗೆ ಕಿಷ್ಕಿಂದೆಯಲ್ಲಿ ಪ್ರಭುತ್ವ ಸಿಕ್ಕಿದ್ಯಾರಿಗೆ? ಕೊನೆಯ ಬಾರಿನ ಪ್ರಭುತ್ವ ಅಂತ ನಮ್ಮ ಅಪ್ಪನಿಗೆ. ಅದಾದ ಮೇಲೆ ಅದಾದ ಮೇಲೆ ನನಗೆ. ಹೌದು. ನೀ ಹೋದ ಮೇಲೆ ಯಾರನ್ನು ಕುಳ್ಳಿರಿಸಿದ್ದು? ಅಲ್ಲಿ ಕುಳಿತಿದ್ದ ಸ್ವಲ್ಪ ದಿವಸ ಸ್ವಲ್ಪ ದಿವಸದಲ್ಲಿ ಕುಳಿಸಿದ್ದು ವಿಧಿ ಪ್ರಕಾರವೇ ಹೌದಲ್ಲ? ಹೌದಂತೆ. ಯುವರಾಜನಾಗಿದ್ದವನು ನಿನ್ನ ಮಗ ಇರುವಾಗಲೂ ಸುಗ್ರೀವನೇ, ಉತ್ತರಾಧಿಕಾರಿ ಆಗಬೇಕಾದವನು ಸುಗ್ರೀವನೇ. ಅವನು ಪ್ರಭುಪೀಠದಲ್ಲಿ ಕುಳ್ಳಿರ್ದ ಕಾಲದಲ್ಲಿ ವಿಧಿಯುಕ್ತವಾಗಿ ಅಧಿಕಾರ ಹಸ್ತಾಂತರವಾಗದೇ ಇದ್ದದ್ದರಿಂದ ತಾವು ಸಚಿವರು ಅಂತ ಹೇಳಿಕೊಂಡವರ ಮನದ ಭಾವದಲ್ಲಿ ಆಗಲೂ ಸುಗ್ರೀವನೇ ಪ್ರಭುವಾದರೆ ಅದರಲ್ಲಿ ಅಪಚಾರ ಎಂತದ್ದು? ಅಷ್ಟಕ್ಕೆ ಆ ಬಳಿಕ ಪಟ್ಟಾಭಿಷೇಕಕ್ಕೊಳಗಾಗಿದ್ದು ಅನ್ಯಾಯದಿಂದ ಬಲದಿಂದ ಪೀಠವನ್ನು ವಶೀಕರಿಸಿದ್ದು ಬಿಟ್ರೆ ವಿಧಿಯುಕ್ತವಾಗಿ ಪ್ರಭುವಾಗಿ ಈ ಕಾಲದಲ್ಲೂ ಇರುವುದು ಸುಗ್ರೀವನೇ. ಈಗ ನಮ್ಮ ವಿಧಿ ನಿನ್ನ ಸೂರ್ಯವಂಶದ ವಿಧಿ ಆಗಬೇಕಾಗಿಲ್ಲ. ತಿರುಗಿಸಿದೆ. ನಿಮ್ಮಲ್ಲಿ ವಿಧಿ ಉಂಟು ಅಂತ ಕೇಳಿದೆ. ಉಂಟು ಅಂದೆ ನೀನು. ಹೌದು, ನಮ್ಮದೇ ಆಚರಿಸಿಕೊಂಡು ಬರುವಂತ ವಿಧಿ. ಇದನ್ನು ವಿಧಿ ಅಂತೇಳಿ ಹೇಳು, ಆಚಾರ ಅಂತೇಳಿ ಹೇಳು, ರೂಢಿ ಅಂತೇಳಿ ಹೇಳು. ಎಷ್ಟೋ ಬಾರಿ ರೂಢಿ ನಿನ್ನ ಶಾಸ್ತ್ರ ನಿಯಮಗಳಿಗಿಂತಲೂ ಮೇಲೆ ಇರ್ತದೆ. ಆಗಲಿ. ಈಗ ಈ ಪ್ರಕರಣದಲ್ಲಿ ಏನು ಅಂತ ನಾ ಕೇಳಿದೆ. ನಾನು ವಿಧಿ ಯಾವುದು ಅಂತ ಕೇಳುವುದಿಲ್ಲ, ಯಾಕೆಂದ್ರೆ ನಿಮ್ಮದದು. ಜಾಂಬವಾದಿಗಳ ಮೂಲಕವಾಗಿ ಒತ್ತಾಸೆಯಿಂದ ಅವನನ್ನು ಪೀಠ ಏರಿಸಿ ಪ್ರಭು ಅಂತ ಮಾನಿಸಿ ಆ ಗೌರವಗಳನ್ನು ಕಲ್ಪಿಸಿದ್ದ ಹೌದಾಗಿರುವಾಗ ಅದೇ ವಿಧಿ ಅವನನ್ನು ಏರಿಸಿದ ಅದೇ ವಿಧಿಗೆ ಪ್ರಕಾರ ಅದು ಯಾವುದು ಇರಲಿ, ನಿನ್ನನ್ನು ಮತ್ತೆ ಪೀಠ ಏರಿಸುವ ಪ್ರಕ್ರಿಯೆ ನಡೆದಿದೆಯೋ? ಇಲ್ಲ, ನಾನು ಕುಳಿತದ್ದೇ. ನೀ ಕುಳಿತದ್ದು ಅಂದರೆ ಬಲದಿಂದ ಸಾಧಿಸಿದ್ದು ಬಿಟ್ರೆ ವಿಧಿಯುಕ್ತವಾಗಿ ಅಲ್ಲವಾದ್ದರಿಂದ ವಿಧಿಯಿಂದ ಸಮ್ಮತನಾದವನನ್ನು ಮಾತ್ರ ಪ್ರಭು ಅಂತ ಒಪ್ಪುವ 4 ಮಂದಿ ಆದರು ಅವನನ್ನು ರಾಜ ಅಂತ ಹೇಳಿ ತಮ್ಮನ್ನು ಸಚಿವರು ಅಂತ ಅಂಗೀಕರಿಸಿದ್ರೆ ಅದನ್ನು ತಪ್ಪು ಅಂತ ನಿನಗೆ. ಭೂಮಿ ಮತ್ತು ಅಧಿಕಾರ ಯಾರಲ್ಲಿ ಪರಾಕ್ರಮ ಇದೆಯೋ ಅವನ ಸೊತ್ತು ಅಂತಲೇ ಹೇಳೋದು. ಆಗಲಿ, ಅದೇ ಹೌದು ಅಂತ ಆದರೆ ಅವರಲ್ಲಿ ಪರಾಕ್ರಮ ಇದ್ದದ್ರಿಂದ ಅವ ಹೇಳಿದ್ದಾನೆ, ಅದನ್ನು ಖಂಡಿಸುವುದಕ್ಕೆ ನಿನಗೂ ಆಗ್ಲಿಲ್ವಲ್ಲ? ಅಲ್ಲ, ಹಾಗೆ ಹೇಳಿದವ ನನ್ನಲ್ಲಿ ಕೇಳ್ತೇನೆ, ಹಾಗೆ ಹೇಳಿದವರ ಪ್ರಭುತ್ವವನ್ನು ಇಲ್ಲ ಅಂತ ಮಾಡಿ ಅದು ತನಕ ನಾಶ ಮಾಡ್ಲಿಕ್ಕೆ ನಿನಗಾಗಿದೋ? ಏನು ಮಾಡುವ? ಮತಂಗ ಮಹರ್ಷಿಗಳ ಶಾಪದಿಂದಾಗಿ ಬದುಕಿರೋದು. ನಿನ್ನ ದೌರ್ಬಲ್ಯ ಆಗ್ಲಿಲ್ವೋ? ಹೌದಾ? ನನ್ನ ದೌರ್ಬಲ್ಯ ಆಗ್ಲಿಲ್ವೋ? ಅಲ್ಲ, ನನ್ನ ಅವಕಾಶ ಕಟ್ಟಿಗೆಲ್ಪಟ್ಟಿತ್ತು. ಹಾಗಾದ್ರೆ ಅದನ್ನು ಒಪ್ಪು. ಮತಂಗ ಮಹರ್ಷಿಗಳ ಶಾಪದ ಕಕ್ಷೆಯೊಳಗೆ ಅಭೇದ್ಯರಾಗಿ ಕುಳಿತು ಪ್ರಭುತ್ವವನ್ನು ಸ್ಥಾಪಿಸಿದ ಕಾನನವಾಸಿಗಳಾದ ಗಿರಿನಿವಾಸಿಗಳಾದ ಸುಗ್ರೀವನನ್ನು ಸಚಿವರನ್ನು ಕಡು ಸಮರ್ಥನಾದ ವಾಲಿಗಾದರೂ ಪ್ರಭುತ್ವ ಇಲ್ಲ ಅಂತ ಸ್ಥಾಪಿಸಲಿಕ್ಕೆ ಆಗಲಿಲ್ಲ, ಒಪ್ಪಬೇಕಾಗ್ತದೆ. ಹೌದು, ಅಂತವನಲ್ಲಿ ನೀನು ಸಖ್ಯ ಮಾಡಿದಿ ಅಂತ ನಿನಗೆ ಖಂಡಿತ. ನೀನು ವನವಾಸದಲ್ಲಿ ಇರಬೇಕಾದವ ಅಂತವನಲ್ಲಿಗೆ ಹೋಗಿದ್ದು ಸರಿ ಅಂತ. ಈಗ ತಂತ್ರಪರವಾಗಿ ಅವನಲ್ಲಿ ಅಧಿಕಾರ ಉಂಟು. ಹಾಗೆ ಅಂತ ನಾಗರಿಕ ಪ್ರಪಂಚದ ಯಾವುದೇ ವಿಧವಾದಂತಹ ಸವಲತ್ತುಗಳನ್ನು ಹೊಂದಿಲ್ಲದ, ಸೌಲಭ್ಯಗಳನ್ನು ಅನುಭವಿಸದಂತಹ ವನವಾಸಿಗಳಾಗಿ ನಿನ್ನ ಅವಕಾಶವಾದ ಅಲ್ವೋ? ಈಗ ಒಂದು ಕಡೆಯಿಂದ ಅವನನ್ನು ರಾಜನೆಂಬುದಾಗಿ ಒಪ್ಪುವುದು, ಮತ್ತೊಮ್ಮೆ ಅವನ ಅನಾಗರಿಕ ಅಂತ ಹೇಳುವುದು. ನಾನು ಹೇಳ್ತೇನೆ, ಕಾನನವಾಸಿಯಾದ ರಾಜನನ್ನು ಸೇವಿಸಬಾರದು ವನವಾಸಿಯಾದ ರಾಮ ಅಂತ ಯಾರು ನಿರ್ಬಂಧ ಏರಿದ್ದು? ನಿನ್ನ ವನವಾಸ ಹೌದು, ವನವಾಸ ಹೌದಾದ್ರೆ ಆ ವನದ ಕ್ರಮದಲ್ಲಿ ಇರಬೇಕು. ವನದ ಕ್ರಮ ಎಂತದ್ದು? ಯಾರು ಹೇಳಿದ್ದದನ್ನು? ಹೌದು, ನಿನಗೆ ಸೂರ್ಯವಂಶೀಯವಾದ ಕೈಕಾದೇವಿ ಹೇಳಿದ ಮಾತು, ಸೂರ್ಯವಂಶೀಯ ಪ್ರಭುತ್ವಕ್ಕೊಳಪಟ್ಟಂತಹ ವನವು ನಿನಗೆ ನೆಲೆಯಾಗಲಿ ಅಂದರೆ ಅದೊಂದು ದಂಡನೆಯಾಗಿ ವಿಧಿಸಲ್ಪಟ್ಟದ್ದೇನು ಅಲ್ಲ. ಸೂರ್ಯವಂಶಕ್ಕೆ ಸೇರಿದ ವನದಲ್ಲಿ ಅದರ ಅಭ್ಯುದಯವನ್ನು ನೋಡ್ತಾ ನೀನಿರಬೇಕು 14 ವರ್ಷ. ಇಷ್ಟು ಹೇಳಿದ ಮೇಲೆ ಅದೊಂದು ಹೀನವಾದ ಸ್ಥಿತಿಯೂ ಅಲ್ಲ, ದಂಡನೆಯೂ ಅಲ್ಲ. ಇಲ್ಲಿನ ವಿವೇಚನೆ ಮಾಡಿ ಈಗ ಒಬ್ಬ ರಾಜನಾದವನು ಸ್ವೇಚ್ಛೆಯಿಂದ ಈಗ ವಾನಪ್ರಸ್ಥವನ್ನು ಸ್ವೀಕರಿಸಿ ವನದಲ್ಲಿರ್ತಾನೆ. ವಾನಪ್ರಸ್ಥವನ್ನು ಸ್ವೀಕರಿಸಿದ ವನದಲ್ಲಿದ್ದವನನ್ನು ನಾನು ವನವಾಸಿಯಾಗಿರುವಾಗ ಸೇವಿಸಿದೆ ಅಂತಲೋ ಸಮೀಪಿಸಿದೆ ಅಂತಲೋ ಆದರೆ ನನ್ನ ವಾನಪ್ರಸ್ಥ ವ್ರತಕ್ಕೆ ಯಾವ ಭಂಗವೂ ಇಲ್ಲವಾಲಿ ಅಲ್ಲ. ಈಗ ನಾವು ತಿಳ್ಕೊಳ್ಳೋದು ವನವಾಸಿಯಾದವ ಅವ ಯಾವುದೇ ನಾಗರಿಕ ಪ್ರಪಂಚವನ್ನು ಸೇರುವುದಿಲ್ಲ. ಹೌದು. ಈಗ ಶೃಂಗಬೇರಪುರದಲ್ಲೇ ನಿನಗೆ ವಾಸಿಸಬಹುದಿತ್ತು, ಯಾಕೆ ದಕ್ಷಿಣಕ್ಕೆ ಬಂದಿಲ್ಲ? ಅದು ಯಾಕೆ ಬಂದಿ ಅಂದ್ರೆ ಅದು ವನದಲ್ಲಿ ಎಲ್ಲಿರಬೇಕು ಎಂಬುದು ನನ್ನ ವಿವೇಚನೆಗೆ ಅವರು ಬಿಟ್ಟದ್ರಿಂದ ಬಂದೆ. ಎಲ್ಲಿ ವನದಲ್ಲಿದ್ದರೂ ನಡೀತದೆ. ಮಾತ್ರ ಅಲ್ಲ, ಇನ್ನೂ ಅದು ಹೇಳಬೇಕಾದ್ರೆ ಸ್ವಕರ್ಮ ನಿಮಿತ್ತವಾಗಿ ಅಲ್ಲಿಂದ ಬಾಹಿರನಾಗಿದ್ರೆ ಸಾಕಾಗುತ್ತದೆ. ಎಲ್ಲಿಗೆ? ಸಾಕೇತದ ಭರತನ ಪ್ರಭುತ್ವ ಎಲ್ಲಿಗೆ ವ್ಯಾಪ್ತಿ ಆಗಬೇಕು ಅಂತ ಕೈಕಾದೇವಿ ನಿರ್ಣಯಿಸಿದ್ದಾಳೋ ಆ ಪ್ರಭುತ್ವದ ವ್ಯಾಪ್ತಿಗಿಂತ ಅದಕ್ಕಿಂತ ಹೊರಗಿನದ್ದನ್ನೆಲ್ಲವನ್ನೂ ವನ ಅಂತ ಹೇಳಿದವಳು.
ಕೋಸಲ ಹೊರತಾದ ಎಲ್ಲಾ ಭೂಪ್ರದೇಶ ಅದು ಅಲ್ಲಿ ಇರಬಹುದು ಅಂತ ಅವಳು ಆಡಿದ್ದರಿಂದ ನನಗೆ ಇರುವುದಕ್ಕೆ ಅವಕಾಶ ಉಂಟು. ಅದನ್ನು ನನ್ನ ವಿವೇಚನೆಯಿಂದ ನಾನು ನಿರ್ಣಯಿಸ್ತೇನೆ. ಹಾಗೆ ನಾ ಹೋಗುತ್ತೇನೆ, ಕರ್ತವ್ಯ ಕರ್ಮವನ್ನು ನಿರ್ವಹಿಸ್ತೇನೆ. ಅದರಿಂದ ನನ್ನ ವನವಾಸದ ವ್ರತಕ್ಕೆ ಭಂಗ ಇಲ್ಲ. ಇದನ್ನು ಯಾಕೆ ಹೇಳಿದೆ ಅಂದ್ರೆ, ಸುಗ್ರೀವನನ್ನು ನೀನು ವಿವೇಚನಾರಹಿತವಾಗಿ ಮತಂಗಾಶ್ರಮದಲ್ಲಿ ಶಬ್ದವಾದಂತಹ ಪ್ರದೇಶದಲ್ಲಿ ನೆಲೆಯಾಗುವುದಕ್ಕೆ ಆಸ್ಪದವಾಗುವಂತೆ ರಾಜ್ಯಬಾಹಿರನಾಗಿಸಿದ್ದೇ ಅಕ್ರಮವಾಗಿ. ಅದಕ್ಕಿಂತಲೂ ಹೇಯವಾದ ಕೃತ್ಯ. ವಿವೇಚನೆ ಇಲ್ಲದೆ ದಂಡಿಸಿದ್ದೇ ತಪ್ಪು. ಅದಕ್ಕಿಂತ ಅವಿವೇಕದ ಪರಮಾವಧಿ ಎಂಬಂತೆ ಅಮ್ಮನ ಸತಿಯನ್ನು, ಔರಸಿಯನ್ನು, ಭಗಿನಿಯನ್ನು, ತಮ್ಮನ ಹೆಂಡತಿಯನ್ನು ಪ್ರಚರೇತ ನರಹ ಹೌದು ಯಾ ವಾನರಃ ಕಾಮಾತ್ ತಸ್ಯ ದಂಡೋ ವಧಸ್ಮೃತಃ. ಇದು ನನ್ನ ವಿವೇಚನೆಯಿಂದ ನಾನು ಅನ್ವಯಿಸಿದ್ದು. ವಾನರನಿಗೂ ಆಗುತ್ತದೆ ಅದು. ಯಾಕೆ ಆಗುತ್ತದೆ ಅಂದ್ರೆ, ನರ ಸಂಸ್ಕಾರವನ್ನು ಒಡಗೊಂಡವರು ಎಂಬ ಅರ್ಥದಲ್ಲಿ ಆ ಸ್ಮೃತಿ ಇರುವುದು. ನಾವು ವಾನರ ಅನ್ನಿಸಿಕೊಂಡದ್ದೇ ಅದರಿಂದ, ನರ ಸಂಸ್ಕಾರ ಸ್ವೀಕರಿಸಿದ್ದರಿಂದ. ತಮ್ಮನ ಹೆಂಡತಿಯನ್ನು, ಔರಸ ಪುತ್ರಿಯನ್ನು, ಭಗಿನಿಯನ್ನು ಕಾಮದನಿಂದ ವ್ಯವಹರಿಸಿದವನು ಯಾರಿದ್ದಾನೆ ಅವನಿಗೆ ದಂಡನೆ ಎಂಬುದು ವಧೆಯೇ ಹೌದು ಎಂಬುದು ನಮ್ಮ ವಂಶೀಯನಾದವನ ಸ್ಮೃತ್ಯುಕ್ತವಾದ ಶಾಸನ. ಆದ್ದರಿಂದಲೇ ಅದನ್ನೇ ನೀನು ಮಾಡಿದೆ. ನಿನಗೆ ಅದು ಅತ್ಯಂತ ಹೇಯವಾದ ಕೃತ್ಯವಾದ್ದರಿಂದ ದೋಷ ತಟ್ಟಿದುದು. ಅದಕ್ಕಾಗಿ ನಾನೀಗ ಮಾಡ್ತಾ ಇರುವುದು ಅದಕ್ಕೆ ಪ್ರಾಯಶ್ಚಿತ್ತ ನಿನಗೆ ನಾನು ವಿಧಿಸಬೇಕಾಯ್ತು. ಈಗ ಅದಕ್ಕೆ ತಡೆಯಾಗಿರುವುದು ಯಾವುದು? ವಧೆಯೇ ಅದಕ್ಕಿರುವಂತಹ ಪರಿಹಾರ ಅಥವಾ ಶಿಕ್ಷೆ ಅಂತಾದ್ರೆ ಅದಕ್ಕೆ ಇನ್ನೊಂದು ಬೇರೆ ಅವಕಾಶ ಉಂಟು. ಏನುಂಟ? ಅಲ್ಲ, ನೀನೀಗ ಹೇಳ್ತೀಯಲ್ಲ, ಈಗ ನೀನು ವಧಾರ್ಹ, ಕೊಲ್ಲಿಲ್ಲ ನೀನು. ಹೌದೌದೌದು. ಅಲ್ಲ, ಕೊಲ್ಲಿಕ್ಕೆ ನಾನು ಬಿಡುವುದೂ ಇಲ್ಲ, ಕೈಯಲ್ಲಿ ಹಿಡ್ಕೊಂಡಿದ್ದೇನೆ. ಸರಿ, ಆಯ್ತು ಹೇಳು. ಆಯ್ತು ಹೇಳು. ಹಾಗಿದ್ರೆ ಇದನ್ನು ಯಾವ ರೀತಿ ನೀನು ಮುಕ್ತಾಯಗೊಳಿಸ್ತೀನಿ? ಎಲ್ಲ ಮುಗಿಸ್ತೇನೆ, ಸುಲಭ ಉಂಟು. ಯಾಕೆ ಹೇಗೆ ಮುಗಿಸುದು ಗೊತ್ತುಂಟಾ? ಇಂದ್ರದತ್ತವಾದ ಕಾಂಚನ ಮಾಲೆ ನಿನ್ನ ಕೊರಳಲ್ಲಿರುತ್ತಾ ನಾ ಹೊಡೆದದ್ದು. ಹೌದು. ಇಂದ್ರದತ್ತ ಕಾಂಚನ ಮಾಲೆಗೆ ಎದುರಾಳಿ ಅರ್ಧ ಬಲ ತೆಗೆಯುವ ಸಾಮರ್ಥ್ಯ ಉಂಟು. ಹೌದು. ಈಗ ನಾನು ಎದುರಿಂದ ಹೊಡಿತೇನೆ ಅಂತ ಬಂದ್ರೆ ರಾಮನ ಅರ್ಧ ಬಲವು ಬರ್ತಿತ್ತೋ ಏನೋ. ವೈರಿಯೇ ನೀನು ಹೌದಾಗಿದ್ರೆ, ಅದೇ ಎದುರಾಗಿ ಬರ್ತಿದ್ರೆ ಅಂದ್ರೆ ಆ ಅರ್ಥದಲ್ಲಿ ಎದುರಾಗಿ ಬಂದು ಹೋರಾಟಕ್ಕೆ ನಿಲ್ಲು, ದಂಡಿಸ್ತೇನೆ ಅಂದ್ರೆ ನೀನು ಹೇಳ್ಬಹುದಾಗ ವಾನರರೆಲ್ಲ ಸೇರಿ ರಾಮನಿಗೆ ಹೊಡೀರಿ ಅಂತಲೂ ಹೇಳ್ಬಹುದು. ಅದು ಸಾಧ್ಯತೆಯನ್ನು ನಾವು ತರ್ಕಿಸಬೇಕಾದ ಆನೆಲೆ ಯುದ್ಧದಲ್ಲಿ ಹಾಗೆ ನೀನು ಒಬ್ಬ ದಂಡನಾಗಬೇಕಾದ್ದು. ನಿನ್ನ ಆಜ್ಞಕವಶವಾಗಿ ಇಡೀ ಕಪಿಕಟಕ ಬರ್ತದೆ. 14,000 ಮಂದಿಗೆ ಹೊಡೆದವನಿಗೆ ಅದು ದೊಡ್ಡದಲ್ಲ, ಬೇಕಾದ್ರೆ ದಂಡಿಸಿಯನು ಕೂಡ. ಆದ್ರೆ ನಿನಗೊಬ್ಬನಿಗಾಗಿ ಸಮೂಹ ವಿನಾಶ ಮಾಡದೆ ಈಗ ನಿನ್ನಂಥವರು ಕೆಲವರು ಭವಿಷ್ಯದಲ್ಲಾದರೂ ಅಪವಾದ ಹೇರಬಹುದಾದ ವಿಧಾನ ಕಾರ್ಯ ಸಾಧನೆ ಮಾಡುವುದು ಯುಕ್ತ. ಇನ್ನು ಹೇಳ್ತೇನೆ, ಸ್ತಂಭವನ್ನು ನೋಡಿದು ಬಂದಂತಹ ನೃಸಿಂಹನನ್ನು ಕಪಟಿ ಅಂತ ಹೇಳದ ಲೋಕಕ್ಕೆ ರಾಮನ ನ್ಯಾಯ ಕಂಡ್ರೆ ಸಾಕು. ಮತ್ಸ್ಯಾವತಾರ ತಳೆದು ಸೋಮಕನನ್ನು ತರಿದಂತಹ ವಿಷ್ಣು ಕೃತ್ಯವನ್ನು ಕಪಟಿ ಅಂತ ಹೇಳದ ಲೋಕಕ್ಕೆ ರಾಮನದ್ದು ನ್ಯಾಯ ಅಂತ ಕಂಡ್ರೆ ಸಾಕು. ಶ್ವೇತವರಾಹವಾಗಿ ಯಜ್ಞವರಾಹ ಅಂತ ಬಂದು ಶಿರಣ್ಯಾಕ್ಷನನ್ನು ವಧಿಸಿದ ಲೋಕಕ್ಕೆ ರಾಮನ ಕೃತ್ಯ ನ್ಯಾಯಪರವಾಗಿ ಅಂತ ಕಂಡ್ರೆ ಸಾಕು. ನಾವು ಲೋಕಸಮ್ಮತವಾದಂತೆ ಬದುಕಬೇಕು, ಆದ್ರೆ ಆ ಲೋಕ ಯಾವುದು ಅಂತ ನಾವು ನಿರ್ಣಯಿಸಬೇಕು. ನ್ಯಾಯವನ್ನು ಒಪ್ಪಿದ, ವೇದವನ್ನು ಒಪ್ಪಿದಂತಹ ಧರ್ಮಶಾಸ್ತ್ರೀಯವಾಗಿ ಅಂಗೀಕಾರವನ್ನು ತಿಳಿಸಿದ ಲೋಕವನ್ನು ಒಪ್ಪುವಂತೆ ತಾನು ಬದುಕಬೇಕು ಅಂತ ವ್ರತ ಇದ್ದವನಿ ರಾಮ. ಆದ್ದರಿಂದಲೇ ಅವರೆಲ್ಲರೂ ಒಪ್ಪುವ ವಿಧಾನದಲ್ಲಿ ಅನ್ಯ ಅಲ್ಪರು ಅಜ್ಞರಾದವರು ಆಕ್ಷೇಪಿಸುವುದಕ್ಕೆ ಅವಕಾಶ ಇರುವ ವಿಧಾನದಲ್ಲಿ ಮರೆಯಲ್ಲಿ ನಿಂತು ನಾ ಹೊಡೆದೆ, ನಿನ್ನನ್ನು ಹೊಡೆದೆ. ಹೊಡೆದದ್ದು ಈಗ ಆ ದೇವೇಂದ್ರ ದತ್ತವಾದ ಮಾಲಿಕೆಗೆ ಗೌರವ ಕೊಟ್ಟು ರಾಮನ ಬಲ ಅರ್ಧವಾಗಿ ಸೇರಿ ಪರರ ಸತಿಯನ್ನು ಅಪಹರಿಸಿದ ವಾಲಿಗೆ ಬೆಂಬಲ ಒದಗಿಸಕೂಡದೆಂಬ ಕಾಳಜಿಯೂ ಉಂಟು. ಬಲ ನಿನ್ನಂತಹ ದುರಾತ್ಮರಿಗೆ ಬೆಂಬಲವಾಗಿ ಹೇಗಿದ್ರೂ ಬರಬಾರದು. ಅದಕ್ಕಿಂತ ಈಗ ಮರೆಯಲ್ಲಿ ಹೊಡೆದನೆಂಬ ಅಪವಾದವಾದರೂ ಈ ರಾಮನಿಗೆ ಸಹ್ಯವಾಲಿ, ಆದ್ದರಿಂದ ಸ್ವೀಕರಿಸಿ. ಹಾಗಾದ್ರೆ ಬ್ರಹ್ಮನಾಗಲಿ ಇಂದ್ರನಾಗಲಿ ಒಂದನ್ನು ಸದುಪಯೋಗವಾಗುವಲ್ಲಿ ಕೊಡಬೇಕು ಹೊರತು ದುರುಪಯೋಗ ಆಗುವಲ್ಲಿ ಕೊಡಬಾರದು. ಇನ್ನೂ ಅದನ್ನು ಹೇಳುವುದಾದ್ರೆ ಬ್ರಹ್ಮನಾಗಲಿ ಇಂದ್ರನಾಗಲಿ ಕೊಟ್ಟದ್ದನ್ನು ಸದುಪಯೋಗ ಆಗುವಂತೆ ಬಳಸಬೇಕು, ಬಿಟ್ಟರೆ ದುರುಪಯೋಗವಾಗುವಂತೆ ಬಳಸಬಾರದು. ಈಗ ನೀನು ಬಳಸಿದ ವಿಧಾನದಲ್ಲಿ ದುರುಪಯೋಗ ಆಗಿದೆ. ಈಗ ಅದು ವಶದಲ್ಲಿರುವಾಗ ನಿನ್ನ ಪ್ರಾಣವನ್ನಾದ್ರೂ ನನಗೆ ಅಪಹರಿಸುವುದಕ್ಕಾಗುವುದಿಲ್ಲ, ಆಗುವುದಿಲ್ಲ. ಅದರ ಸಾಮರ್ಥ್ಯ ಅದು. ಪ್ರಾಣಹರಣ ಮಾಡುವುದಕ್ಕೆ ಸ್ವೇಚ್ಛೆ ಇಲ್ಲದಿದ್ರೆ ಆಗುವುದಿಲ್ಲ. ಈಗ ಪ್ರಾಣಹರಣ ಮಾಡ್ಲಿಕ್ಕೆ ಆಗುವುದಿಲ್ಲ, ನಿನ್ನನ್ನು ದಂಡಿಸದೆ ನಿರ್ವಾಹ ಇಲ್ಲ. ದಂಡನೆ ಎಂಬುದು ವಧೆ ಅಂತ ಸ್ಮೃತಿ ಹೇಳ್ತದೆ. ಈಗ ನಾನೇನು ಮಾಡಬೇಕು? ಕಾಯ ಖಂಡನವನ್ನು ಅಕ್ಷರಾರ್ಥದಲ್ಲಿ ಅನ್ವಯಿಸಿದೆ. ನಿನ್ನ ಕಾಯವನ್ನು ಖಂಡಿಸಿ ಹೀಗೆ ಬೀಳಿಸಿದೆ. ಈಗ ಮುಂದಿನ್ನು ಬದುಕಬೇಕೆಂಬ ಆಸೆಯುಂಟೆ ನಿನ್ನಲ್ಲೇ ನಾನು ಕೇಳುವುದು. ಇದ್ದರೆ ನೀನಾಗಿ ಅದನ್ನು ಹೊರತೆಗೆಯುವುದಕ್ಕೆ ಬೇಕಾದಂತೆ ಬದುಕುವ ಬದ್ಧತೆಯನ್ನು ನನಗೆ ವ್ಯಕ್ತಪಡಿಸಬೇಕು. ನನಗೆ ಹೇಗೆ? ಒಂದೇ ಬುದ್ಧಿಯಲ್ಲಿ. ಇದೋ
ಸುಗ್ರೀವನನ್ನು ಒಪ್ಪಿಕೊಂಡು ಹ ಸುಗ್ರೀವನ ಸತಿಯನ್ನು ಬಿಟ್ಟುಕೊಟ್ಟು ಇಂದ್ರಸೂನುವಾದದ್ದರಿಂದ ಇಂದ್ರವೈರಿಯಾದಂತಹ ರಾವಣಾದಿಗಳ ಸಖ್ಯವನ್ನು ಕಡಿದೊಗೆದು ಸತ್ಯವ ಬಿಡದೆ, ಸತ್ಯ ಅಂತಂದ್ರೆ ಸತ್ಯನಿಷ್ಠೆ ಅಂದ್ರೆ ಒಳಿತನ್ನು ನಾನು ಸಮರ್ಥಿಸ್ತೇನೆ ಎಂಬ ಸತ್ಯವನ್ನು ಬಿಡದೆ ಒಂದೇ ಬುದ್ಧಿಯಲ್ಲಿ ಇದು ತನಕ ಕಾಮದಿಂದ ವರ್ತಿಸಿರಬಹುದಾದವರೆಡೆಗೆ ಧರ್ಮದಿಂದ ವರ್ತಿಸುವ ಬದ್ಧತೆ ವ್ಯಕ್ತಪಡಿಸಿದರೆ ನಿನಗೆ ಕಲೆ ಉಳಿಯದಂತೆ, ನೋವಾಗದಂತೆ ಹಿಂದೆ ಕರೆವೆ. ಅದಲ್ಲವಾದರೆ ನಾನು ಕೊಲ್ಲುವುದಿಲ್ಲ. ಯಾಕೆಂದ್ರೆ ನನಗೆ ಇಂದ್ರನನ್ನು ಗೌರವಿಸಿರಲಿಲ್ಲ. ಇಂದ್ರದತ್ತವಾದ ಕಾಂಚನ ಮಾಲಿಕೆಯನ್ನು ನಾನು ಅತಿಕ್ರಮಿಸುವುದಿಲ್ಲ. ಹಾಗೆ ಅಂತ ನಿನಗೆ ಬದುಕುವುದಕ್ಕೂ ಆಗುವುದಿಲ್ಲ. ಅಂದ್ರೆ ಈ ಬಾಣ ನೀನು ಮುಟ್ಟಿದ್ರಲ್ಲ, ಎಳೆದರಲ್ಲ, ತೆಗೆದರಲ್ಲ, ಏನು ಮಾಡಿದ್ರು ಅದು ಇದ್ದಲ್ಲಿಂದ ಅಲುಗಾಡುವುದಿಲ್ಲ. ನಿನಗೆ ಅದು ಹೊತ್ತುಕೊಂಡು ಹೀಗೆ ಬಿದ್ದುಕೊಂಡೇ ಶೇಷ ಆಯುಷ್ಯದಲ್ಲಿ ಸಾವಿನ ಬಯಕೆ ಬರುವ ತನಕ ಬಿದ್ದುಕೊಂಡಿರ್ಬೇಕಾಗ್ತದೆ. ಯೋಚನೆ ಮಾಡು. ಸಾಯುವುದಿದ್ರೆ ನೀನು ಸಾವನ್ನು ಬರಮಾಡಿಕೊಂಡದ್ದರಿಂದ, ನೀ ಬದುಕುವುದಿದ್ದರೆ ನಾನು ಅದನ್ನು ಹಿಂದೆ ಕರೆದದ್ದರಿಂದ ನಿನಗೆ ಸಾವಿನ ಇಚ್ಛೆ ಬರುವಲ್ಲಿಯ ತನಕ ನೀನೇ ಬಿದ್ದುಕೊಂಡಿರ್ಬೋದು. ಈಗಲೇ ಸಾಯ್ತೇನೆ ಅಂತ ಹೇಳಿದ್ರೆ ಸಾಯ್ಬೋದು, ಅಥವಾ ಅದು ಇಚ್ಛೆ ಬರುವಲ್ಲಿಯ ತನಕ ನಿನ್ನನ್ನು ಹೀಗೆ ನಿರ್ಬಂಧಿಸ್ತೇನೆ. ಯಾಕೆ ಅಂದ್ರೆ ಕ್ರೂರ ಮೃಗವನ್ನು ಕೊಲ್ಲುವುದಕ್ಕಾಗದೆ ನಿರ್ಬಂಧಿಸಿ ಬೇಲಿಯೊಳಗೆ ಹಾಕಿ ಅದನ್ನು ಹಾನಿಯಾಗದಂತೆ ತಡೆಯುವುದು ಲೋಕರಕ್ಷಣೆಯ ಕಾಯಕವೇ ಆಗುತ್ತದೆ. ಇಂದ್ರದತ್ತವಾದ ಕಾಂಚನ ಮಾಲಿಕೆಯನ್ನು ಸ್ವೈರ ವಿಹಾರಕ್ಕೆ ಬಳಸಿದ ನಿನಗೆ ಸೂರ್ಯವಂಶದ ಧರ್ಮ ಪ್ರಜ್ಞೆ ಇದ್ದಂತಹ ರಾಮ ಸಾಯಕವೊಂದರ ಬಂಧನವನ್ನು ಒದಗಿಸಿ ಕೆಡ ಹಾಕಿದ ವಿಧಾನ ಈಗ ನಿನ್ನಲ್ಲಿ ಕೇಳುತ್ತೇನೆ. ಒಂದೇ ಬುದ್ಧಿಯಿಂದ ಬದುಕುವುದಕ್ಕಾಗಿ ಬಾಣವನ್ನು ಸಂಕಲ್ಪದಿಂದ ಹಿಂದೆ ಕರೆ ರಾಮ ಅಂತ ಹೇಳ್ತೀಯೋ, ಅಥವಾ ಸಾಯುವ ಇಚ್ಛೆಯಲ್ಲಿರಲೆರೆಗೆ ನರಳಿಕೊಂಡು ಬಿದ್ದಿರ್ತೇನೆ ರಾಮ ಅಂತ ಹೇಳ್ತೀಯೋ, ಆಯ್ಕೆ ನಿನಗೆ ಬಿಟ್ಟದ್ದು, ಅನುಷ್ಠಾನ ನನ್ನದು. ಸುಗ್ರೀವನ ಪ್ರಕರಣ ಒಂದು ಬದಿಯಲ್ಲಿ ಇರಲಿ. ಈಗ ಆದರೆ ವಾನರ ಕುಲವು ಸುಸಂಸ್ಕೃತ ಜನಾಂಗವಾಗಬೇಕು ಎಂಬುದಾಗಿ ಇದುವರೆಗೆ ನಾನು ಹೋರಾಡಿದ್ದು ಪ್ರಾಮಾಣಿಕ. ಅದಕ್ಕೆ ಬೇಕಾಗಿ ಕೊನೆಗೆ ಸರಿಯಾದ ಪಾಠ ನಿನ್ನಿಂದಾಗಬೇಕು ಅಂತ ಇಷ್ಟು ಹೊತ್ತು ಬದುಕಲಿಕ್ಕೆ ನಾನು ಆಶಿಸಿದ್ದು. ಹೌದಾ? ನಿನ್ನ ಉತ್ತರ ಬರುವ ಮೊದಲೇ ನನ್ನ ಉತ್ತರವನ್ನು ನಾನು ಹೇಳಿದ್ದೇನೆ. ಕಾಯದಾಸೆಗಳು ಸಂತು ಅಂತ. ಯಾರನ್ನು ಕಾಯ್ತಾ ಇದ್ನೋ ಅದು ನೀನು ಅಂತಲೇ ನನಗೆ ಗೊತ್ತಾಗಿದೆ. ಅಂದರೆ ರಾಮ ರಾಮ ನಿನ್ನಯ ಬಾಣ ತಾಗಿದ ಮೇಲೆ ಇನ್ನುಂಟೆ ಭೂಮಿಯೊಳಾಸೆ ಜನಗೆ. ರಾಮ 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 ಆ ಎಲ್ಲ ವಿಭಕ್ತಿ ಪ್ರತ್ಯಯಗಳು ಕೂಡ ಹೋಯಿತು, ಭಕ್ತಿ ಒಂದೇ ಹುಟ್ಟಿಕೊಂಡಿದೆ.
ನಿನ್ನ ಬಾಣ ತಾಗಿದ ಮೇಲೆ ಮುಂದೆ ಇನ್ನು ಬದುಕು ಬೇಕೆಂಬುದಾಗಿ ಇಲ್ಲ, ಅಂದರೆ ಪುನರ್ಜನ್ಮವೇ ಬೇಡ, ಬದುಕಬೇಕೆಂಬ ಇದನ್ನು ಮುಂದುವರಿಸುವಂತಹ ಆಶೆಯೂ ನನಗಿಲ್ಲ. ಹಾಗಾಗಿ ನಾನು ಅರ್ಥ ಮಾಡಿಕೊಂಡಿದ್ದೇನೆ, ಹೆಂಡಿರೇತಕ್ಕೆ ಮಕ್ಕಳೇತಕ್ಕೆ ಬಂಡೆ ತುಂಬಿದ ದನವಿದೇತಕ್ಕೆ ಮಂಡೆ ತಿನ್ನುವಂಥ ಈ ಬಳಗ ಇದ್ದೇನಹುದು. ಯಮನವರು ಕಟ್ಟಿಕೊಂಡೊಯ್ಯುವ ಸಮಯದಲ್ಲಿ ಕಂಡು ಬಿಡಿಸುವರುಂಟೆ, ಯಾರಿದ್ದೇನ ಮಾಡುವರು. ಆದ್ದರಿಂದ ಜೀವನವೇ ಸಾಕು ಎಂಬುದಾಗಿದೆ. ಆದರೆ ಕೊನೆಯ ಈ ಸಂದರ್ಭದಲ್ಲಿ ನಿನ್ನ ಕರುಣವನ್ನು ಆಶಿಸ್ತಾ ಈ ಮಣ್ಣಿನ ಉಪ್ಪು ನೀರನ್ನು ನಾನು ಪಡೆದದ್ದಕ್ಕೆ ಕೆಲವು ಕರ್ತವ್ಯಗಳಿದೆ. ಈ ಮಾಲೆಯನ್ನು ತಮ್ಮನಿಗೆ ಕೊಡ್ತೇನೆ, ಆದರೆ ಅಧಿಕಾರಿಯಾಗುವುದಲ್ಲ, ಕಿಷ್ಕಿಂದೆ ಪಾಪಪತ್ತಿಗೆದಾರನಾಗಿ ಉಳಿ ಎಂಬುದಾಗಿ ಅಷ್ಟೇ ಹೇಳಿದ್ದೇನೆ. ನಿಜವಾಗಿ ಅಧಿಕಾರಿ ನೀನು, ಅದು ನಿನ್ನ ಕಾಲಬುಡಕ್ಕೆ ಸೇರಬೇಕಾದ್ದು. ಹೌದು, ಉಳಿದವರ ತಂತ್ರವನ್ನು ಅಷ್ಟ ಆಕ್ಷೇಪಿಸಿದವನು ತಾಂತ್ರಿಕವಾಗಿ ನೀನು ತಪ್ಪುವುದಕ್ಕಿಲ್ಲ. ಆದ್ದರಿಂದಲೇ ಹೊಡೆದವನಿಗೆ ಪ್ರಭುತ್ವ ಅಂತ ನಿನಗೆ ಗೊತ್ತುಂಟು. ಹೌದು, ಅರ್ಥ ಆಯ್ತು ನನಗೆ. ಹಾಗಾಗಿ ಮಾತ್ರವಲ್ಲ, ನನ್ನ ಮಗ ಅಂಗದ ಚಿಕ್ಕವನು, ನೀನು ಕೂಡ ಸಹೋದರಿಯನ್ನು ಎತ್ತಿ ಹಿಡಿದವ. ನನ್ನ ತಮ್ಮನನ್ನು ನಂಬುವುದಿಲ್ಲ ಅಂತೇಳಿ ಹೇಳುವುದಿಲ್ಲ. ಅವನ ಹತ್ರ ಹೇಳಿದ್ದೇನೆ, ಕಣ್ಣೀರಾಗ್ತಾನೆ, ಪ್ರಾಮಾಣಿಕ. ಏನೇ ಇದ್ದರೂ ನನ್ನ ಮಗನಾದಂತಹ ಅಂಗದನ್ನು ಭರತ ಶತ್ರುಘ್ನರಂದಿ ಕಾದುಕೋ ರಾಮ. ಇಷ್ಟು ನೀನು ಆಶ್ವಾಸನೆ ಕೊಡ್ತೀಯೋ, ಇಲ್ಲಿಂದ ನನಗೆ ಹೋಗ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡು. ವಾಲಿ, ಇಂದ್ರನಂದನನಾದಂತಹ ನಿನ್ನ ಹುಟ್ಟಿನ ಹಿಂದೆ ಇಂದ್ರನ ಸಂಕಲ್ಪ ಏನಿತ್ತೋ ಗೊತ್ತಿಲ್ಲ. ಆದರೆ ಸುಧರ್ಮಾಧಿಪತಿಯ ಸೂನುವಾಗಿ ಅಧರ್ಮದಿಂದ ಬದುಕಿದ್ರು ಸಾಯುವ ಕಾಲದಲ್ಲಿ ಸಾಯುವ ವಿಧಾನದಿಂದ ಧರ್ಮ ಏನು ಅಂತ ಲೋಕಕ್ಕೆ ಬೋಧಿಸ್ತಾ ಇದ್ದಿ. ಹೇಗೆ ಗೊತ್ತೋ, ಅನೇಕರಿಗೆ ಸ್ಮೃತಿಯ ಬಗ್ಗೆ, ದಂಡ ಸಂಹಿತೆಯ ಬಗ್ಗೆ ಒಂದು ಸಂದೇಹ ಉಂಟು. ಮರಣವೇ ಯಾಕೆ ದಂಡನೆಯಾಗ್ತದೆ? ಮರಣವನ್ನು ದಂಡನೆಯಾಗಿ ಕೊಡುವುದು ತಪ್ಪಲ್ವೋ? ವಾದಕ್ಕೆ ಅವಕಾಶ ಇರುವಂತೆ ಹೇಗೆ ಬೇಕಾದ್ರೂ ದಂಡಿಸಿ. ಆದರೆ ನೀನು ಈ ಕಾಲದಲ್ಲಿ ನಿರೂಪಿಸ್ತಾ ಇದ್ದಿ, ನೀನು ಮನಸ್ಸಿನಿಂದ ಒಪ್ಪಿದಂತೆ ಶ್ರೇಷ್ಠನೆಂದೋ ದೈವವೆಂದೋ ಅತ್ಯುಚ್ಚ ಮಟ್ಟದಲ್ಲಿರುವವನೆಂದೋ ನಿನ್ನ ಮನದಲ್ಲಿ ನನ್ನ ಕುರಿತು ಯಾವ ಭಾವ ಉಂಟು ಅದು. ಅಷ್ಟು ಎತ್ತರದಲ್ಲಿದ್ದವನು ಬಂದು ಬದುಕು ಅಂತ ಹೇಳಿದರು, ಬದುಕುತ್ತೀಯೋ ಅಂತ ಕೇಳಿದರು. ಬದುಕಲಾಗದಷ್ಟು, ಬದುಕನ್ನು ಅಪೇಕ್ಷಿಸಲಾಗದಷ್ಟು ಹೀನವಾದ ಕೆಲವು ಅಪರಾಧಗಳುಂಟು. ತಮ್ಮನ ಸತಿಯನ್ನು ತಮ್ಮ ಬದುಕಿರುವಾಗ ಕೂಡುವುದು ಬಲಾತ್ಕಾರದಿಂದ ಎಂಬುದು ಅದರಲ್ಲಿ ಒಂದು. ಇಂತಹ ನೀಚಾತಿ ನೀಚವಾದ ಕೃತ್ಯ ಮಾಡಿದವರಿಗೆ ಬದುಕಿನ ಸರ್ವಾರ್ಹತೆಗಳು ಕಳೆದು ಹೋಗುತ್ತದೆ. ಪಶ್ಚಾತ್ತಾಪ ಆದರೂ, ಮಾಡಿದ್ದು ತಪ್ಪು ಅಂತ ಗೊತ್ತಾದರೂ ಹಿಂದೆ ಮಾಡಿದ್ದು ಮುಂದಿನ ಬದುಕನ್ನು ಅರಳಿಸದಂತಾಗುತ್ತದೆ. ಆಗ ಅವರು ಒಪ್ಪಿಯೇ ಮರಣವನ್ನು ಸ್ವೀಕರಿಸುವುದಕ್ಕಾಗುತ್ತದೆ. ಇದರಿಂದಲಾಗಿ ಕೆಲವು ಕೃತ್ಯಗಳಿಗೆ ಮರಣವನ್ನು ದಂಡನೆಯಾಗಿಸುವುದು ಸ್ಮೃತಿಯಲ್ಲೂ ಶ್ರುತಿಯಲ್ಲೂ ಸದಾಚಾರ ಪರಂಪರೆಯಲ್ಲೂ ದಂಡ ಸಂಹಿತೆಯಲ್ಲೂ ಸರಿ ಅಂತ ನೀ ಸಾವಿನಿಂದ ಸಿದ್ಧಪಡಿಸ್ತಾ ಇದ್ದಿ. ನ್ಯಾಯಾಧಿಕರಣಕ್ಕೆ ಬಿಟ್ಟದ್ದು. ಆದ್ದರಿಂದಲೇ ಹೇಳಿದ್ದು, ನೀನು ಅದನ್ನು ಒಪ್ಪಿ ಲೋಕದಲ್ಲಿ ಒಂದು ಶಾಸನವನ್ನು ಮಾಡಿದ್ದರಿಂದ ಸಾವಿನಿಂದ ಅದನ್ನು ನಾನೂ ಸಮ್ಮತಿಸ್ತೇನೆ. ಶುದ್ಧವಾದ ವಾನರ ಸಮುದಾಯ ಸುಸಂಸ್ಕೃತವಾಗಿ ಔನ್ನತ್ಯದ ಉತ್ತುಂಗವನ್ನು ಏರುವಂತೆ ಪ್ರಾಮಾಣಿಕವಾಗಿ ನಾನು ಶ್ರಮಿಸ್ತೇನೆ. ತಾರೆಗೆ ಅನಾಥತ್ವದ ಬಾಧೆ ಇಲ್ಲದಂತೆ ಅವಳ ಮನಸ್ಸನ್ನು ಅರಿತು ವ್ಯವಹರಿಸಿ ಬೇಕಾದಂತೆ ವರ್ತಿಸುವುದಕ್ಕೆ ಅನುಕೂಲ ಮಾಡಿಕೊಡ್ತೇನೆ. ಸುಗ್ರೀವನಿಗೆ ನೀನು ಪಾರುಪತ್ಯ ವಹಿಸಿದರು, ನನಗೆ ನೀನು ಹೊರಿಸಿರಬಹುದಾದ ಪ್ರಭುತ್ವವನ್ನು ಅವನಿಗೇ ಬಿಟ್ಟು ಅವನಲ್ಲಿ ಧಾರ್ಮಿಕವಾದ ಆಳ್ವಿಕೆ ಅವನ ಮೂಲಕವಾಗಿ ಈ ಜನಪದಕ್ಕೆ ಸಿಕ್ಕುವಂತೆ ಮಾಡುತ್ತೇನೆ. ನನಗೆ 3 ತಮ್ಮಂದಿರಿದ್ದಾರೆ, ಇನ್ನು ಮುಂದೆ 4 ತಮ್ಮಂದಿರು ಅಂತ ತಿಳಿದು ಅಂಗದನನ್ನು ಪಾಲಿಸ್ತೇನೆ. ಮರಣವನ್ನು ನೀನಾಗಿ ಬರಮಾಡಿಕೊಂಡಿದ್ದರಿಂದ ಅದು ನಿನಗೆ ಒದಗಿಸಬಹುದಾದ ಸದ್ಗತಿ ನಿನಗೆ ಲಭ್ಯವಾಗಲಿ ಎಂಬ ಭಾವದಿಂದ ಅದು ನಿಮ್ಮವರಲ್ಲೇ ಒಬ್ಬನನ್ನು ಆ ಬಾಣವನ್ನು ಕಿತ್ತು ಪ್ರಾಣ ಸೆಳೆಯುವುದಕ್ಕೆ ಹೇಳಿದ್ದೇನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.